ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಸಭೆಗೆ ಆಗಮಿಸಿದಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ಶಶಿಕಲಾ ಎಸ್ ಇವರು. ನಮ್ಮ ಇವತ್ತಿನ ಸಾಮಾನ್ಯ ಸಭೆಯ ಅಧ್ಯಕ್ಷರು ಹಾಗೆಯೇ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಪೂರ್ಣಿಮಾ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಆಗಿರುವಂಥ ಕುಮಾರಿ ಜಯಶ್ರೀ ಇವರನ್ನು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಜಯಂತ್ ಗೌಡ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನಿಬ್ಬರಿದ್ದಾರೆ, ಮಲ್ಲಿಕಾ ಮತ್ತು ಶಿವರಾಮ್ ಅಂತ, ಅವರು ಕೂಡ ಬರಲಿಲ್ಲ. ಕಲ್ಮಂಜ ಹಾಲು ಉತ್ಪಾದಕರ ಸಹಕಾರಿ ಸಂಘ ನಿಗಮ ನೋಂದಣಿ ಸಂಖ್ಯೆ 354660 ಅಂಚೆ ಕಲ್ಮಂಜ ಬೆಳ್ತಂಗಡಿ ತಾಲೂಕು ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸು. ಸನ್ಮಾನ್ಯ ಸದಸ್ಯರೇ, ನಮ್ಮ ಸಂಘದ 2021-22 ಸಾಲಿನ ವಾರ್ಷಿಕ ಸಭೆಯು ದಿನಾಂಕ 24/9/2022 ಶನಿವಾರ ಬೆಳಗ್ಗೆ ಗಂಟೆ 10:30ಕ್ಕೆ ಸರಿಯಾಗಿ ಸತ್ಯನಾರಾಯಣ ಭಜನಾ ಮಂದಿರ ನಿಡಿಗಲ್ನಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಪೂರ್ಣಿಮಾರವರ ಅಧ್ಯಕ್ಷತೆಯಲ್ಲಿ ಜರುಗಲಿರುವುದು. ಈ ಪ್ರಯುಕ್ತ ಸಂಘದ ಸದಸ್ಯರೆಲ್ಲರೂ ಕ್ಲಪ್ತ ಸಮಯದಲ್ಲಿ ಆಗಮಿಸಿ ಸಭೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಹಕರಿಸಬೇಕಾಗಿ ವಿನಂತಿ. ವಿಶೇಷ ಸೂಚನೆ: ಹಾಲು ಹಾಕುವ ಸದಸ್ಯರು ಮಾತ್ರ ಹಾಜರಿರತಕ್ಕದ್ದು. ಸದಸ್ಯತ್ವ ಪಡೆದವರು ಪ್ರಶ್ನೆ ಕೇಳ ಬಯಸುವ ಸದಸ್ಯರು 3 ದಿನ ಮುಂಚಿತವಾಗಿ ಸಂಘಕ್ಕೆ ಲಿಖಿತವಾಗಿ ತಿಳಿಸತಕ್ಕದ್ದು. ಸಂಘದ ಆಡಳಿತ ಮಂಡಳಿಯ ವಿವರ: ಅಧ್ಯಕ್ಷರು ಶ್ರೀಮತಿ ಪೂರ್ಣಿಮಾ, ಉಪಾಧ್ಯಕ್ಷರು ಜಯಂತ, ನಿರ್ದೇಶಕರಾಗಿ ವಿಪಿ ಭಟ್, ವಾರಿಜಟ್ಟಿ, ಶಶಿಕಲಾ ಎಸ್, ಸೀತಾರಾಮಗೌಡ, ಮಲ್ಲಿಕಾ, ಬಾಲಚಂದ್ರರಾವ್, ಶಿವರಾಮಗೌಡ, ಗೋಪಾಲ. ಸಿಬ್ಬಂದಿ ವರ್ಗ: ಕಾರ್ಯದರ್ಶಿ ಜಯಶ್ರೀ, ಹಾಲು ಪರೀಕ್ಷಕಿಯಾಗಿ ಶ್ರೀಮತಿ ಲೀಲಾ, ಶಾಖೆಯ ಹಾಲು ಪರೀಕ್ಷಕಿಯಾಗಿ ಶ್ರೀಮತಿ ಅರುಣಾ ಹಾಗೂ ಸಹಾಯಕಿಯಾಗಿ ಶ್ರೀಮತಿ ಅರುಣಾ. ವಿಸ್ತರಣಾಧಿಕಾರಿಗಳು ಆದಿತ್ಯ ಸಿ ಹಾಗೂ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಮಂಗಳೂರು, ಇದರ ಡಾಕ್ಟರ್ ಆಗಿ ಗಣಪತಿ ಭಟ್. ಸಭೆಯ ಕಾರ್ಯಸೂಚಿ: ಪ್ರಾರ್ಥನೆ, 2ನೇದಾಗಿ ಸ್ವಾಗತ, 3ನೇದಾಗಿ ಸಾಮಾನ್ಯ ಸಭೆಯ ನೋಟಿಸನ್ನು ಓದಿ ದಾಖಲಿಸುವುದು, 4 ಹಿಂದಿನ ಸಾಮಾನ್ಯ ಸಭೆಯ ನಡವಳಿಕೆಗಳನ್ನು ಓದಿ ಸ್ವೀಕರಿಸುವುದು, 5 2021-22 ಸಾಲಿನ ವಾರ್ಷಿಕ ವರದಿಯನ್ನು ಓದಿ ಮಂಜೂರು ಮಾಡುವುದು, 2021-22 ಸಾಲಿನ ಲೆಕ್ಕ ಪರಿಶೋಧನಾ ವರದಿಯ ಪರಿಶೀಲನೆ, ಮಂಜೂರಾತಿ ಮತ್ತು ಅನುಪಾಲನಾ ವರದಿಯನ್ನು ಪರಿಗಣಿಸುವುದು, 7 2021-22 ಸಾಲಿನ ನಿವ್ವಳ ಲಾಭ ವಿಲೇವಾರಿ ಮತ್ತು ವಿತರಣೆ ಬಗ್ಗೆ, 8 2022-23 ಸಾಲಿನ ಯೋಜನೆಗಳ ಕಾರ್ಯಚಟುವಟಿಕೆಗಳ ಅನುಮೋದನೆ, 9 2022-23 ಸಾಲಿನ ಅಂದಾಜು ಆಯವ್ಯಯ ಮಂಜೂರಾತಿ, 10 2021-22 ಸಾಲಿನ ಅಂದಾಜು ಆಯವ್ಯಯಕ್ಕಿಂತ ಮೀರಿದ ವೆಚ್ಚಗಳ ಮಂಜೂರಾತಿ, 2022-23 ಸಾಲಿನ ಲೆಕ್ಕ ಪರಿಶೋಧಕರನ್ನು ಆಯ್ಕೆ ಮಾಡುವ ಮತ್ತು ಸಂಭಾವನೆ ನಿಗದಿಪಡಿಸುವ ಕುರಿತು, 12 ವಿಚಾರಣಾ ಮತ್ತು ತಪಾಸಣಾ ವರದಿ ಇದ್ದ ಪಕ್ಷದಲ್ಲಿ ಅಂಗೀಕಾರ, 13 ಮಂಡಳಿ ಸದಸ್ಯರ ಪದಾಧಿಕಾರಿಗಳ ನೌಕರರ ನೀತಿ ಸಂಹಿತೆಯನ್ನು ರೂಪಿಸುವ ಬಗ್ಗೆ, 14 ಆಡಳಿತ ಮಂಡಳಿ ಅಥವಾ ಸಾಮಾನ್ಯ ಸದಸ್ಯರು ನಿಯಮ ಪ್ರಕಾರ ಸಂಘದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ತರಬಹುದಾದ ಇತರೆ ವಿಚಾರಗಳು, ಕೊನೆಯದಾಗಿ ಅತಿಥಿಗಳ ಭಾಷಣ ಅಥವಾ ಅಧ್ಯಕ್ಷರ ಭಾಷಣ, ಸಲಹೆ ಸೂಚನೆಗಳು, ಹಾಗೆ ಕೊನೆಯದಾಗಿ ವಂದನಾರ್ಪಣೆ. ಇದು ಸಾಮಾನ್ಯ ಸಭೆಯ ನೋಟಿಸು. ಮುಂದಿನ ಹಂತವಾಗಿ ಹಿಂದಿನ ಸಾಮಾನ್ಯ ಸಭೆಯ ನಡವಳಿಕೆಗಳನ್ನು ಓದಿ ಸ್ವೀಕರಿಸುವುದು. 2020-21 ಸಾಲಿನ ವಾರ್ಷಿಕ ಮಹಾಸಭೆಯು 25 ಡಿಸೆಂಬರ್ 2021 ನಡೆಯಿತು.
ಮೊದಲಿಗೆ ಪ್ರಾರ್ಥನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಂಜದ ವಿದ್ಯಾರ್ಥಿಗಳು ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಿದರು. 2 ಸ್ವಾಗತ. ಬಂದಿರುವ ಅಧಿಕಾರಿಗಳು ಹಾಗೂ ಬಂದಂಥ ಎಲ್ಲ ಉತ್ಪಾದಕರಿಗಳಿಗೂ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಮತಿ ಶಶಿಕಲಾ ಎಸ್ ಇವರು ಸ್ವಾಗತ ಕೋರಿದರು. 3ನೇದಾಗಿ ಸಾಮಾನ್ಯ ಸಭೆಯ ನೋಟಿಸನ್ನು ಓದಿ ದಾಖಲಿಸಲಾಯಿತು. 4ನೇದಾಗಿ ಹಿಂದಿನ ಸಾಮಾನ್ಯ ಸಭೆಯ ನಡವಳಿಕೆಗಳನ್ನು ಓದಿ ಸ್ವೀಕರಿಸಲಾಯಿತು. 5ನೇದಾಗಿ 2020-21ನೇ ಸಾಲಿನ ವಾರ್ಷಿಕ ವರದಿಯನ್ನು ಮಂಜೂರು ಮಾಡಲಾಯಿತು. 2020-21ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯ ಮಂಜೂರಾತಿ ಮತ್ತು ಅನುಪಾಲನಾ ವರದಿಯನ್ನು ಪರಿಗಣಿಸಲಾಯಿತು. 2020-21ನೇ ಸಾಲಿನ ನಿವ್ವಳ ಲಾಭ ವಿಲೇವಾರಿ ಮತ್ತು ವಿತರಣೆ ಬಗ್ಗೆ 2020-21ನೇ ಸಾಲಿನಲ್ಲಿ 3,64,544.56 ರು ನಿವ್ವಳ ಲಾಭ ಬಂದಿದ್ದು, ಇದನ್ನು ಕ್ಷೇಮ ನಿಧಿಗೆ 25%, ಶಿಕ್ಷಣ ನಿಧಿಗೆ 2%, ಹಾಲು ಉತ್ಪಾದಕರಿಗೆ 65%, ದಾನ ಧರ್ಮ ನಿಧಿಗೆ 4%, ಕಟ್ಟಡ ನಿಧಿಗೆ 10%, ರಾಸು ಅಭಿವೃದ್ಧಿ ನಿಧಿಗೆ 4% ಹಾಗೂ ಸಿಬ್ಬಂದಿ ಬೋನಸ್ 2 ತಿಂಗಳ ಸ್ಯಾಲರಿ ಮೀರದಂತೆ ಹಾಗೂ ಉಳಿದ ಮೊತ್ತವನ್ನು ಡಿವಿಡೆಂಟ್ ಆಗಿ ಹಂಚಲಾಯಿತು. 2021-22ನೇ ಸಾಲಿನ ಯೋಜನೆಗಳ ಕಾರ್ಯಚಟುವಟಿಕೆಗಳನ್ನು ಅನುಮೋದನೆ ಮಾಡಲಾಯಿತು. ಅದರಂತೆ ಸಂಘವು ಹೆಚ್ಚು ಹಾಲು ಶೇಖರಿಸುವಂತೆ ಕ್ರಮ ವಹಿಸುವುದು, ಹಾಲು ಉತ್ಪಾದಕರಿಗೆ ಸರ್ಕಾರದಿಂದ ಬರುವ ಅನುದಾನ ಯೋಜನೆಗಳು ಅವರಿಗೆ ತಲುಪುವಂತೆ ಮಾಡುವುದಾಗಿ ಹಾಗೂ ಸಂಘವು ಸ್ವಂತ ಕಟ್ಟಡ ಹೊಂದಿಲ್ಲದ ಕಾರಣ ಕಟ್ಟಡ ನಿರ್ಮಾಣ ಮಾಡಲು ಉತ್ಪಾದಕರಿಂದ ವಿವಿಧ ಸಲಹೆ ಸೂಚನೆಗಳನ್ನು ಪಡೆಯಲಾಯಿತು. ನಮ್ಮ ಸಂಘದ ಗ್ರಾಮದಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಗೌರವಿಸಬೇಕಾಗಿ ಚರ್ಚಿಸಲಾಯಿತು. ಹಾಗೂ 2020-21ನೇ ಸಾಲಿನ ಆಯವ್ಯಯವನ್ನು ಮಂಜೂರಾತಿ ಮಾಡಲಾಯಿತು. ಅದರಂತೆ ಅಂದಾಜು ಹಾಲು ವ್ಯಾಪಾರದಿಂದ 8 ಲಕ್ಷ, ಪಶು ಆಹಾರ ವ್ಯಾಪಾರ ಲಾಭದಿಂದ 65,000, ಒಕ್ಕೂಟದ ಬೋನಸ್ಸಿಂದ 15,000, ಬ್ಯಾಂಕ್ ಬಡ್ಡಿ 30,000, ಇತರೆ ಆದಾಯದಿಂದ 20,000 ಎಂದು ಅಂದಾಜು ಮಾಡಲಾಯಿತು. ಹಾಗೂ ವೆಚ್ಚಗಳನ್ನು ಸಿಬ್ಬಂದಿ ವೇತನ 2 ಲಕ್ಷ, ಕಟ್ಟಡ ಬಾಡಿಗೆ 20,000, ಲೇಖನ ಮುದ್ರಣ 15,000, ವಿದ್ಯುತ್ ಬಿಲ್ 10,000, ಪ್ರಯಾಣ ಭತ್ಯೆ 10,000, ಪರೀಕ್ಷಾ ಖರ್ಚು 10,000, ಮಹಾಸಭೆ ಖರ್ಚು 65,000, ಕಂಟೈನರ್ ಬಾಡಿಗೆ 4,000, ಇತರೆ ಖರ್ಚು 60,000, ಆಡಿಟ್ ಶುಲ್ಕ 25,000, ಬ್ಯಾಂಕ್ ಎಂಟಿ 5,000, ಸಿಬ್ಬಂದಿ ಗ್ರ್ಯಾಚ್ಯುಯಿಟಿ 30,000, ಸವಕಳಿ ನಿಧಿ 60,000 ಎಂದು ಅಂದಾಜು ಆಯವ್ಯಯ ಮಂಜೂರಾತಿ ಮಾಡಿ ನಿವ್ವಳ ಲಾಭ 4,31,000 ಎಂದು ಅಂದಾಜು ಮಾಡಲಾಯಿತು. ಹಾಗೂ 2020-21ನೇ ಸಾಲಿನಲ್ಲಿ ಅಂದಾಜು ಆಯವ್ಯಯಕ್ಕಿಂತ ಯಾವುದೇ ಮೀರಿದ ವೆಚ್ಚಗಳು ಇರುವುದಿಲ್ಲ ಎಂದು ಮಂಜೂರಾತಿ ಮಾಡಲಾಯಿತು. 2021-22ನೇ ಸಾಲಿನ 21-22ನೇ ಸಾಲಿಗೆ ಲೆಕ್ಕ ಪರಿಶೋಧಕರನ್ನು ಸಹಕಾರಿ ಇಲಾಖೆಗೆ ಕೊಡುವುದೆಂದು ತೀರ್ಮಾನಿಸಲಾಯಿತು. ವಿಚಾರಣಾ ಮತ್ತು ತಪಾಸಣಾ ವರದಿಯ ಅಂಗೀಕಾರ ಮಾಡಲಾಯಿತು. ಇದರಂತೆ 2019-20ನೇ ಸಾಲಿನ ಖರ್ಚು ವೆಚ್ಚಗಳ ಬಗ್ಗೆ ಪರಿಶೀಲಿಸಲಾಯಿತು ಹಾಗೂ ನೂತನ ಕಟ್ಟಡ ನಿರ್ಮಿಸಲು ಸ್ಥಳಗಳ ಬಗ್ಗೆ ತಪಾಸಣೆ ಮಾಡಲಾಯಿತು. ಮಂಡಳಿ ಸದಸ್ಯರು ಹಾಗೂ ಪದಾಧಿಕಾರಿಗಳ ನೀತಿ ಸಂಹಿತೆಯನ್ನು ರೂಪಿಸುವ ಬಗ್ಗೆ ಚರ್ಚಿಸಲಾಯಿತು. ಸಂಘದ ಆಡಳಿತ ಮಂಡಳಿ ಸಭೆಗೆ ಪ್ರತಿಯೊಬ್ಬ ನಿರ್ದೇಶಕರು, ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಕಡ್ಡಾಯವಾಗಿ ಹಾಜರಿರಬೇಕು ಹಾಗೂ ಸಂಘದ ಲೆಕ್ಕಾಚಾರಗಳನ್ನು ಪರಿಶೀಲಿಸಬೇಕು ಹಾಗೂ ನಿರ್ಣಯಗಳನ್ನು ಕೈಗೊಂಡು ಪಾಲಿಸಬೇಕು ಎಂದು ತೀರ್ಮಾನಿಸಲಾಯಿತು. ಮೀಸಲು ಇತರೆ ನಿಧಿಗಳ ಬಗ್ಗೆ ವಾಸ್ತವಿಕವಾಗಿ ಬಳಕೆಯ ಬಗ್ಗೆ ಚರ್ಚಿಸಲಾಯಿತು. ಸಂಘವು ಲಾಭದ ಹಂಚಿಕೆಗಳಲ್ಲಿ ಕ್ಷೇಮ ನಿಧಿ, ಕಟ್ಟಡ ನಿಧಿ, ಶಿಕ್ಷಣ ನಿಧಿ, ಉತ್ಪಾದಕರ ಬೋನಸ್, ಸಿಬ್ಬಂದಿ ಬೋನಸ್, ರಾಸುಗಳ ಅಭಿವೃದ್ಧಿ ನಿಧಿ ಹಾಗೂ ದಾನ ಧರ್ಮಗಳ ನಿಧಿಗಳ ಬಗ್ಗೆ ಬಳಕೆಗಳನ್ನು ಮಾಡುವುದೆಂದು ಚರ್ಚಿಸಲಾಯಿತು. ಆಡಳಿತ ಮಂಡಳಿ ಹಾಗೂ ಸಾಮಾನ್ಯ ಸದಸ್ಯರು ನಿಯಮ ಪ್ರಕಾರ ಸಂಘದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ತರಬಹುದಾದ ಇತರ ವಿಚಾರಗಳ ಬಗ್ಗೆ ಚರ್ಚಿಸಲಾಯಿತು. ಇದರಂತೆ ಹಾಲಿನ ಗುಣಮಟ್ಟವನ್ನು ಮತ್ತು ಶೇಖರಣೆಯನ್ನು ಹೆಚ್ಚಿಸುವುದಾಗಿ ಚರ್ಚಿಸಲಾಯಿತು. ದೇವರಗುಡ್ಡೆ ಬ್ರಾಂಚ್ ಹಾಲು ಉತ್ಪಾದಕರ ಬಾಕಿ ಹಣದಲ್ಲಿ ಲೀಟರ್ಗೆ 1 ರೂಪಾಯಿಯಂತೆ ಕಡಿತಗೊಳಿಸುವುದನ್ನು ಮುಂದಿನ ಉತ್ಪಾದಕರ ಬಾಕಿ ಹಣದಲ್ಲಿ ಕಡಿತಗೊಳಿಸಲಾಗುವುದಿಲ್ಲ ಎಂದು ಚರ್ಚಿಸಿ ತೀರ್ಮಾನಿಸಲಾಯಿತು. ಲಾಭದ ಹಂಚಿಕೆಯಲ್ಲಿ ಸಂಘದಿಂದ ಅಧ್ಯಯನ ಪ್ರವಾಸಕ್ಕೆ ಮೀಸಲಿಡುವುದಾಗಿ ಚರ್ಚಿಸಲಾಯಿತು. ಸರ್ಕಾರದಿಂದ ದೊರಕುವ ಅನುದಾನಗಳ ಬಗ್ಗೆ ಚರ್ಚಿಸಲಾಯಿತು. ಷೇರು ಬಂಡವಾಳ ಪುಸ್ತಕ ಇಲ್ಲದೇ ಇರುವುದರಿಂದ ಹೊಸದಾಗಿ ಪುಸ್ತಕ ಇಡುವುದಾಗಿ ಚರ್ಚಿಸಿ ತೀರ್ಮಾನಿಸಲಾಯಿತು. ಸಂಘದಿಂದ ಹಾಲು ಉತ್ಪಾದಕರಿಗೆ ವಿವಿಧ ರೀತಿಯಲ್ಲಿ ಹಾಲು ಉತ್ಪಾದನೆ ಬಗ್ಗೆ ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಚರ್ಚಿಸಲಾಯಿತು. ಅತಿಥಿ ಹಾಗೂ ಅಧ್ಯಕ್ಷರ ಭಾಷಣ, ಸಲಹೆ ಸೂಚನೆಗಳಂತೆ ವಿಸ್ತರಣಾಧಿಕಾರಿಗಳಾದ ಶ್ರೀಯುತ ಆದಿತ್ಯ ಸಿ ಇವರು ಸಂಘ ಅಭಿವೃದ್ಧಿಯಾಗಬೇಕಾದರೆ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ ಹಾಗೂ ಪ್ರತಿಯೊಬ್ಬ ಹಾಲು ಉತ್ಪಾದಕರು
ಉತ್ಪಾದಕರ ಜವಾಬ್ದಾರಿ. ಸಂಘದ ಅಭಿವೃದ್ಧಿಯಾಗಬೇಕಾದರೆ ಹೆಚ್ಚು ಹಾಲು ಪೂರೈಸುವುದು ಮುಖ್ಯವಲ್ಲ, ಗುಣಮಟ್ಟದ ಹಾಲು ಪೂರೈಸುವುದು ಮುಖ್ಯ. ಹಾಗೂ ಹಾಲು ಕರೆಯುವಾಗ ಉತ್ಪಾದಕರು ಯಾವ ರೀತಿ ಹಾಲು ಕರೆಯಬೇಕು ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿದರು. ಒಕ್ಕೂಟದಿಂದ ದೊರೆಯುವ ಅನುದಾನಗಳು, ಯೋಜನೆಗಳನ್ನು ರೈತರಿಗೆ ವಿವರಿಸಿದರು. ಕೊನೆಯದಾಗಿ ವಂದನಾರ್ಪಣೆ. ಸಂಘದ ಕಾರ್ಯದರ್ಶಿಯಾದ ಜಯಶ್ರೀ ಇವರು ಬಂದಿರುವಂತಹ ಸರ್ವ ಸದಸ್ಯರನ್ನು ಹಾಗೂ ಅತಿಥಿಗಳನ್ನು ವಂದಿಸಿದರು. ಇದರಂತೆ 2020-21ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯು ಸಿಹಿ ಭೋಜನದೊಂದಿಗೆ ಸಂಘದ ವಾರ್ಷಿಕ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು. ಮುಂದಿನದಾಗಿ 2021-22ನೇ ಸಾಲಿನ ವಾರ್ಷಿಕ ವರದಿಯನ್ನು ಮಂಜೂರು ಮಾಡುವ ಬಗ್ಗೆ ಕಲ್ಮಂಜ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದರ ಪ್ರಸ್ತುತ 2021-22ನೇ ಸಾಲಿನ ಸಂಘದ ವಾರ್ಷಿಕ ವರದಿಯನ್ನು ತಮ್ಮೆಲ್ಲರ ಮುಂದೆ ಸಂಕ್ಷಿಪ್ತವಾಗಿಡಲು ಇಚ್ಛಿಸುತ್ತೇನೆ. ಆತ್ಮೀಯ ಹಾಲು ಉತ್ಪಾದಕರೇ ಮತ್ತು ಸದಸ್ಯರೇ, ನಮ್ಮ ಸಹಕಾರಿ ಸಂಘವು ಪುತ್ತೂರು ವಿಭಾಗದ ಸಹಕಾರಿ ಸಂಘದ ಸಹಾಯಕ ನಿಬಂಧಕರಿಂದ ನೋಂದಾವಣಿಗೆ ಒಳಪಟ್ಟಿರುತ್ತದೆ. ಸಂಘದ ನೋಂದಾವಣಿ ಸಂಖ್ಯೆ 354660 ಆಗಿರುತ್ತದೆ. ಸಂಘವು 2006-07ನೇ ಸಾಲಿನಲ್ಲಿ ಪ್ರಾರಂಭವಾಗಿ ಇದೀಗ 17ನೇ ವರ್ಷಕ್ಕೆ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ. ಇದರಂತೆ ಇದರ ಆಡಳಿತ ವರದಿ. ನಮ್ಮ ಸಂಘವು ಕಾನೂನಿನ ಪ್ರಕಾರ ಸಂಘದ ಆಡಳಿತ ಮಂಡಳಿಯು 2018-19ನೇ ಸಾಲಿನಲ್ಲಿ ರಚನೆಗೊಂಡಿದ್ದು, ಕರ್ನಾಟಕ ಸಹಕಾರಿ ಸಂಘದ ಕಾಯ್ದೆ ಪ್ರಕಾರ 10 ಮಂದಿ ನಿರ್ದೇಶಕರ ಆಡಳಿತ ಮಂಡಳಿಯು ಪ್ರಸ್ತುತ ಆಡಳಿತ ನಡೆಸಿಕೊಂಡು ಬರುತ್ತಿದೆ. ಸಂಘದ ಅಧ್ಯಕ್ಷರಾಗಿ ಶ್ರೀಮತಿ ಪೂರ್ಣಿಮಾ, ಉಪಾಧ್ಯಕ್ಷರಾಗಿ ಜಯಂತಗೌಡ, ನಿರ್ದೇಶಕರಾಗಿ ಗೋಪಾಲ, ವಾರಿಜಟಿ, ಶಶಿಕಲಾ, ಮಲ್ಲಿಕಾ, ಶಿವರಾಮಗೌಡ, ಸೀತಾರಾಮಗೌಡ, ಬಾಲಚಂದ್ರರಾವ್, ವಿ.ಪಿ. ಭಟ್ ಇವರೆಲ್ಲರ ಆಡಳಿತದಿಂದ ಸಂಘವು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ. ಸಹಕಾರಿ ವರ್ಷಗಳ ಆಡಳಿತ ಮಂಡಳಿಯ ಅವಧಿಯನ್ನು 5 ವರ್ಷಕ್ಕೆ ಸೀಮಿತಗೊಳಿಸಲಾಗಿದೆ ಮತ್ತು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಸಂಘದ ಆಡಳಿತವನ್ನು ನಿರ್ದೇಶಕರು ಮತ್ತು ಸಿಬ್ಬಂದಿಗಳ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿದೆ. ಜಯಶ್ರೀ, ಹಾಲು ಪರೀಕ್ಷಕಿಯಾಗಿ ಶೋಭಾ ಹಾಗೂ ಸಂಘದ ಶಾಖೆ ದೇವರಗುಡ್ಡೆಯಲ್ಲಿ ಹಾಲು ಪರೀಕ್ಷಕಿಯಾಗಿ ಅರುಣ ಮತ್ತು ಸಹಾಯಕಿಯಾಗಿ ಅರುಣ ಇವರು ಕಾರ್ಯನಿರ್ವಹಿಸುತ್ತಿರುತ್ತಾರೆ. ನಮ್ಮ ಸಂಘದ ಸದಸ್ಯತ್ವದ ಬಗ್ಗೆ. ನಮ್ಮ ಸಂಘವು ಸ್ಥಾಪನೆಗೊಂಡು 2021-22ನೇ ಸಾಲಿನಲ್ಲಿ ಸಹಕಾರಿ ವರ್ಷದ ಅಂತ್ಯಕ್ಕೆ ಒಟ್ಟು 171 ಸದಸ್ಯರಿಂದ ಷೇರು ಪಡೆದಿರುತ್ತೇವೆ. ಒಟ್ಟು ಷೇರು 32,300 ರು ಆಗಿರುತ್ತದೆ. ಪ್ರಸ್ತುತ 2021-22ನೇ ವರ್ಷಕ್ಕೆ ಒಟ್ಟು 148 ಸದಸ್ಯರಿದ್ದು, ಇವರಲ್ಲಿ 68 ಸಣ್ಣ ರೈತರು, 31 ಅತಿ ಸಣ್ಣ ರೈತರು, 22 ಕೃಷಿ ಕಾರ್ಮಿಕರು ಹಾಗೂ ಮಹಿಳಾ ಸಿಬ್ಬಂದಿ 79 ಮಂದಿ ಇದ್ದು ಸಕ್ರಿಯವಾಗಿ ಸಂಘಕ್ಕೆ ಉತ್ತಮ ಗುಣಮಟ್ಟದ ಹಾಲು ಪೂರೈಕೆ ಮಾಡುತ್ತಿದ್ದಾರೆ. ಹಾಲು ಖರೀದಿ ಮತ್ತು ಮಾರಾಟ. 2021-22ನೇ ಸಾಲಿನಲ್ಲಿ ಸಂಘವು 96,31,257.49 ಮೊತ್ತದ 3,17,828.877 ಲೀಟರ್ ಶುದ್ಧ ಹಾಲು ಸದಸ್ಯರಿಂದ ಖರೀದಿ ಮಾಡಿದ್ದು, ಒಟ್ಟು 3,15,709.94 kg ಹಾಲನ್ನು ದಕ್ಷಿಣ ಕನ್ನಡ ಹಾಲು ಒಕ್ಕೂಟಕ್ಕೆ ಮಾರಾಟ ಮಾಡಿರುತ್ತೇವೆ. 12,395.5 ಲೀಟರ್ನ 5,20,611 ರು ಮೊತ್ತದ ಹಾಲು ಸ್ಥಳೀಯವಾಗಿ ಮಾರಾಟ ಮಾಡಿರುತ್ತೇವೆ ಹಾಗೂ ಒಟ್ಟು 81,717.93 ಮೊತ್ತದ ಮಾದರಿ ಹಾಲು ಸಂಗ್ರಹಣೆ ಮಾಡಲಾಗಿರುತ್ತದೆ. ಪಶು ಆಹಾರ ಮತ್ತು ಲವಣ ಮಿಶ್ರಣ ಹಾಗೂ ಇನ್ನಿತರ ಖರೀದಿ ಮತ್ತು ಮಾರಾಟ. ಸಂಘವು 2021-22ನೇ ಸಾಲಿನಲ್ಲಿ 14,36,900 ರು ಮೊತ್ತದ ಪಶು ಆಹಾರ ಖರೀದಿ ಮಾಡಿರುತ್ತದೆ ಹಾಗೂ ಲವಣ ಮಿಶ್ರಣ 44,800 ರು, ನೆಕ್ಕು ಬಿಲ್ಲೆ 153, ವೀರ್ಯನಳಿಕೆ 12,078.36 ರು, ಗೋದರ ಶಕ್ತಿ 2,700 ರು ಹಾಗೂ ಇತ್ಯಾದಿಗಳನ್ನು ಖರೀದಿ ಮಾಡಿದ್ದು, ಪಶು ಆಹಾರ ಮಾರಾಟದಿಂದ 14,45,380 ರು, ಖನಿಜ ಮಿಶ್ರಣ ಮಾರಾಟದಿಂದ 43,520 ರು, ಹುಳದ ಮಾತ್ರೆಯಿಂದ 150 ರು, ನೆಕ್ಕು ಬಿಲ್ಲೆ 150 ರು, ಗೋದರ ಶಕ್ತಿ 1,050 ರು, ವೀರ್ಯನಳಿಕೆ ಮಾರಾಟದಿಂದ 10,225 ರು ಮೊತ್ತ ಸಂಘಕ್ಕೆ ಜಮೆಯಾಗಿರುತ್ತದೆ. ಸಂಘದ ಖಾತೆಗಳು. ನಮ್ಮ ಸಂಘದ ಖಾತೆಗಳು ಡಿಸಿಸಿ ಬ್ಯಾಂಕ್ ಉಜಿರೆ, ಡಿಸಿಸಿ ಬ್ಯಾಂಕ್ ಬೆಳ್ತಂಗಡಿ, ಸಿಎ ಬ್ಯಾಂಕ್ ಮುಂಡಾಜೆ ಇಲ್ಲಿ ಖಾತೆ ತೆರೆಯಲಾಗಿದ್ದು, ಸಿಎ ಬ್ಯಾಂಕ್ ನಿಡಿಗಲ್ ಕಲ್ಮಂಜದಲ್ಲಿ ಸದಸ್ಯರ ಬಾಕಿ ಹಣವನ್ನು ಪಾವತಿ ಮಾಡಲಾಗಿರುತ್ತದೆ. ಸಂಘದ ಲಾಭ ಮತ್ತು ನಷ್ಟದ ಬಗ್ಗೆ. 2021-22ನೇ ಸಾಲಿನಲ್ಲಿ ಸಂಘವು ಹಾಲು ವ್ಯಾಪಾರದಿಂದ
9,43,101.18 ರು ಹಾಗೂ ಪಶು ಆಹಾರ ಮಾರಾಟದಿಂದ 23,165 ರು, ಇತರ ಆದಾಯದಿಂದ 1,74,308 ರು, ಸಿಬ್ಬಂದಿ ವೇತನ 2,28,520 ರು, ಸಾದಿಲ್ವಾರು ವೆಚ್ಚ 3,07,984 ರು ಹಾಗೂ ಲೆಕ್ಕ ಪರಿಶೋಧನಾ ವೆಚ್ಚ 12,100 ವಿನಿಯೋಗದಿಂದ 52,365, ಸವಕಳಿ ನಿಧಿಯಿಂದ 44,305 ರು. ಹೀಗೆಲ್ಲ ಖರ್ಚು ವೆಚ್ಚಗಳನ್ನು ಎಲ್ಲ ಹೊಂದಿಸಿ ಹಾಗೂ ಎಲ್ಲವನ್ನ ವಿಂಗಡಣೆ ಮಾಡಿ 5,90,554.39 ರು ಸಂಘಕ್ಕೆ 2021-22ನೇ ಸಾಲಿನಲ್ಲಿ ಲಾಭ ಬಂದಿರುತ್ತದೆ. ಒಕ್ಕೂಟದಿಂದ ಸಂಘಕ್ಕೆ ಬಂದ ಅನುದಾನದ ವಿವರ: ನಮ್ಮ ಸಂಘದ ಸದಸ್ಯರಾದ ಕರಿಯಪ್ಪ ಗೌಡ ಇವರು ಅನಾರೋಗ್ಯದಿಂದ ಮೃತಪಟ್ಟಿದ್ದು, ಇವರಿಗೆ ಡೈರಿ ರೈತರ ಕಲ್ಯಾಣ ಟ್ರಸ್ಟ್ ವತಿಯಿಂದ ತಲಾ 25,000 ರು ಪರಿಹಾರ ಧನ ಇವರ ಸೊಸೆ ಹೇಮಲತಾ ಇವರ ಖಾತೆಗೆ ನೇರವಾಗಿ ಜಮೆಯಾಗಿರುತ್ತದೆ. ನಮ್ಮ ಸಂಘದಿಂದ ನೀಡಿರುವ ದೇಣಿಗೆ ಮತ್ತು ಪರಿಹಾರ ಧನದ ಕುರಿತು: ಕಲ್ಮಂಜ ಶ್ರೀ ಸತ್ಯನಾರಾಯಣ ಭಜನಾ ಮಂಡಳಿ ವತಿಯಿಂದ ನಡೆಯುವ ಶಾರದಾ ಪೂಜೋತ್ಸವಕ್ಕೆ ಹಾಲಿನ ರೂಪದಲ್ಲಿ ದೇಣಿಗೆ ನೀಡಿರುತ್ತೇವೆ. ವರ್ಷಂಪ್ರತಿ ನಡೆಯುವ ಮಾರಿ ಪೂಜೆಗೆ ಹಣದ ರೂಪದಲ್ಲಿ ದೇಣಿಗೆ ನೀಡಿರುತ್ತೇವೆ. ನಮ್ಮ ಸಂಘದ ಸದಸ್ಯರಾದ ವಾರಿಜಾ ಮತ್ತು ಗಿರಿಜಾ ಇವರ ಮಕ್ಕಳು ಅಕಾಲಿಕವಾಗಿ ಮೃತಪಟ್ಟಿದ್ದು, ಇವರಿಗೆ ಸಂಘದಿಂದ ತಲಾ ರು 5,000 ಪರಿಹಾರ ಧನವನ್ನು ನೀಡಿರುತ್ತೇವೆ. ಕೃತಕ ಗರ್ಭಧಾರಣೆ: ವರದಿನಲ್ಲಿ ಒಟ್ಟು 689 ರಾಸುಗಳಿಗೆ ಕೃತಕ ಗರ್ಭಧಾರಣೆ ಮಾಡಿದ್ದು, 216 ಕರುಗಳು ಜನನವಾಗಿದ್ದು, ಸಂಘದಲ್ಲಿ ಕೃತಕ ಗರ್ಭಧಾರಣೆಯ ವ್ಯವಸ್ಥೆ ಇದ್ದು, ಸದಸ್ಯರು ಇದರ ಪ್ರಯೋಜನ ಪಡೆಯಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಇತರ ವಿಷಯಗಳು: ಹಾಲು ಉತ್ಪಾದಕರಿಗೆ ಸರ್ಕಾರದ ಪ್ರೋತ್ಸಾಹಧನ ನೀಡಲಾಗುತ್ತಿದ್ದು, ಲೀಟರ್ಗೆ ರು 5 ಅಂತೆ ನೀಡುತ್ತಿದ್ದು, ಸದಸ್ಯರ ಖಾತೆಗೆ ನೇರವಾಗಿ ಜಮೆಯಾಗುತ್ತಿದೆ. ಸರ್ಕಾರದ ಈ ಯೋಜನೆ ಹಾಲು ಉತ್ಪಾದಕರಿಗೆ ಉತ್ತಮವಾಗಿದ್ದು, ಸರ್ಕಾರಕ್ಕೆ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಕೊನೆಯದಾಗಿ, ಪ್ರಸ್ತುತ ಸಾಲಿನಲ್ಲಿ ಕಲ್ಮಂಜ ಹಾಲು ಉತ್ಪಾದಕರ ಸಹಕಾರಿ ಸಂಘವು 2021-22ನೇ ಸಾಲಿನಲ್ಲಿ ಅಭಿವೃದ್ಧಿಗೆ ಕಾರ್ಯಕರ್ತರಾದ ಮತ್ತು ಉತ್ತಮ ಗುಣಮಟ್ಟದಲ್ಲಿ ಶುದ್ಧ ಹಾಲನ್ನು ಪೂರೈಸಿದ ಸದಸ್ಯರಿಗೆ ಸಂಘವು ಆಭಾರಿಯಾಗಿರುತ್ತದೆ. ಮುಂದಕ್ಕೆ ಕೂಡ ಇದೇ ರೀತಿ ಸಹಕಾರವನ್ನು ಕೋರುತ್ತದೆ. ಅದೇ ರೀತಿ ಪುತ್ತೂರು ಉಪವಿಭಾಗದ ಸಹಾಯಕ ನಿಬಂಧಕರು, ಹಣಕಾಸಿನ ವ್ಯವಹಾರಕ್ಕೆ ಸಹಕರಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಂಕ್ ಉಜಿರೆ ಹಾಗೂ ಸಿಎ ಬ್ಯಾಂಕ್ ನಿಡಿಗಲ್ ಶಾಖೆ ಮತ್ತು ಕಲ್ಮಂಜ ಹಾಲು ಉತ್ಪಾದಕರ ಸಿಬ್ಬಂದಿ ವರ್ಗ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟದ ವಿಸ್ತರಣಾಧಿಕಾರಿಯಾದ ಆದಿತ್ಯ ಸಿ ಹಾಗೂ ಪಶು ವೈದ್ಯರಾದ ಡಾಕ್ಟರ್ ಗಣಪತಿ ಇವರಿಗೆ ಸಂಘವು ಆಭಾರಿಯಾಗಿರುತ್ತದೆ. ಸಂಘದ ಅಭಿವೃದ್ಧಿಗೆ ಸಹಕರಿಸಿದ ಸರ್ವ ಸದಸ್ಯರಿಗೂ ಕ್ಲಪ್ತ ಸಮಯಕ್ಕೆ ಹಾಲನ್ನು ಸರಬರಾಜು ಮಾಡಿದ ಚಾಲಕರಾದ ಸುರೇಶ್ ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ಅದೇ ರೀತಿ ಪುತ್ತೂರು ಸಾಂದ್ರ ಶಿಥಿಲೀಕರಣ ಘಟಕದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗವನ್ನು ನೆನಪಿಸುತ್ತಾ, ಮುಂದೆ ಕೂಡ ಇದೇ ರೀತಿ ಸಹಕಾರವನ್ನು ಬಯಸುತ್ತದೆ. 2021-22ನೇ ಸಾಲಿನಲ್ಲಿ ಹೆಚ್ಚು ಲಾಭ ಗಳಿಸಲು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಹಾಗೂ ಬಂಧು ಮಿತ್ರರಿಗೂ ವಂದಿಸುತ್ತಾ, ಆಡಳಿತ ಮಂಡಳಿಯ ಒಪ್ಪಿಗೆ ಮೇರೆಗೆ 2021-22ನೇ ಸಾಲಿನ ವಾರ್ಷಿಕ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. 2021-22ನೇ ಸಾಲಿನ ಲೆಕ್ಕ ಪರಿಶೋಧನೆಯ ಪರಿಶೀಲನೆ: 2020-21ನೇ ಸಾಲಿನಲ್ಲಿ ಸಂಘವು 3,64,000 ಲಾಭವನ್ನು ಹೊಂದಿದ್ದು, 2021-22ನೇ ಸಾಲಿನಲ್ಲಿ ಸಂಘವು 5,90,554.39 ರು ಲಾಭ ಗಳಿಸಿದ್ದು, ಹಿಂದಿನ ವರ್ಷಕ್ಕೆ ಹೋಲಿಸಿದಂತೆ 5.8% ಸಂಘವು ಹೆಚ್ಚಿನ ಲಾಭ ಗಳಿಸಿರುತ್ತದೆ. 2021-22ನೇ ಸಾಲಿನ ನಿವ್ವಳ ಲಾಭವನ್ನು ಯಾವ ನಿಧಿಗೆಲ್ಲ ಹಂಚಿಕೆ ಮಾಡಲಾಗಿದೆ ಎಂದು 2021-22ನೇ ಸಾಲಿನ ಲಾಭ ವಿಂಗಡಣೆ: ನಿವ್ವಳ ಲಾಭ 5,90,554.39 ರು. ಇದನ್ನು ಕ್ಷೇಮ ನಿಧಿಗೆ 25% ಅಂದರೆ 1,47,639 ರು, ಶಿಕ್ಷಣ ನಿಧಿಗೆ 2% 11,811, ಸದಸ್ಯರ ಬೋನಸ್ 65% 2,80,218 ರು ಸದಸ್ಯರಿಗೆ ಬೋನಸ್ ಆಗಿ ನೀಡಲಾಗುವುದು. ಕಟ್ಟಡ ನಿಧಿಗೆ 10% 43,110 ಹಾಗೂ ರಾಸು ಅಭಿವೃದ್ಧಿಗೆ 43,110, ದಾನ ಧರ್ಮ ನಿಧಿಗೆ 5% 21,555, ಸಿಬ್ಬಂದಿ ಬೋನಸ್ 36,160, ಡಿವಿಡೆಂಡ್ ಆಗಿ 19% 6,137, ಉಳಿಕೆ 814.39 ರು. ಇದನ್ನು ಕ್ಷೇಮ ನಿಧಿಗೆ ವರ್ಗಾಯಿಸಲಾಗುವುದು. ಇದು 2021-22ನೇ ಸಾಲಿನ ಲಾಭ ವಿಂಗಡಣೆ. 2022-23ನೇ ಸಾಲಿನಲ್ಲಿ
ಆಡಳಿತ ಮಂಡಳಿಯು ನಡೆಸುವ ಯೋಜನೆಗಳು ಅಥವಾ ಕಾರ್ಯಚಟುವಟಿಕೆಗಳು ಏನಾದರೂ ಇದ್ದರೆ ಅದನ್ನು ಅನುಮೋದನೆ ಮಾಡು. ಒಮ್ಮೆಲೆ ಜಾಗ ತೆಗೆದು ನಾವು ಒಮ್ಮೆಲೆ ಅದಕ್ಕೆ ದುಡ್ಡು ಹಾಕಿ ಒಮ್ಮೆಲೆ ಬಿಲ್ಡಿಂಗ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಸದ್ಯಕ್ಕೆ ಆಗಲಿಕ್ಕಿಲ್ಲ. ಅಲ್ಲಿಗೆ ಕೆಳಗೆ ರಾಜಪ್ಪನವರನ್ನು ಸೆಟ್ಟು ಕೊಡ್ತಾರೆ ಅಂತ ಹೇಳಿದರೆ ಅದನ್ನು ಆಲ್ಟ್ರೇಷನ್ ಮಾಡಿ ಅಲ್ಲಿ ನಾವು ಹಾಲು ಮತ್ತು ಹಿಂಡಿಗೆ ಬೇಕಂತ ವ್ಯವಸ್ಥೆಯನ್ನು ಮಾಡಬೇಕಷ್ಟೇ ಸದ್ಯಕ್ಕೆ. ಈಗ ಸದ್ಯ ಯಾಕಂದರೆ ಇದು ಬಿಲ್ಡಿಂಗಿಗೆ ಹೋಗ್ತದೆ, ಇದು ಯಾವುದೋ ನಮ್ಮ ಈಗಿನ ಹಾಲಿನ ಇದೆ ಅದು ಹೋಗ್ತದೆ. ಹಾಗಾದರೆ ಮನೆಗೆ ಬದಲಿ ವ್ಯವಸ್ಥೆ ಆಗಬೇಕಲ್ಲ. ಮತ್ತು ಈಗಲೇ ನಾವು ಒಂದು ಜಾಗ ತೆಗೆದು ಆವಾಗಲೇ ಅಲ್ಲಿ ಬಿಲ್ಡಿಂಗ್ ಕಟ್ಟಿ ಅಲ್ಲಿ ನಾವು ಮತ್ತೆ ಈ ವ್ಯವಸ್ಥೆ ಒಳಗೆ ನಮ್ಮಲ್ಲಿ ಇದು ಹಣ ಸಾಕಾಗಲಿಲ್ಲ. ಅದಕ್ಕೆ ಈಗ ಸದ್ಯದಲ್ಲಿ ನಾವು ಹಾಗೆಯೇ ಮಾಡಬೇಕಷ್ಟೇ, ಮತ್ತೇನು ಅಲಜೆ ಮಾಡಿ ಹೋಗಬೇಕಷ್ಟೇ. ಇದು ನಮ್ಮ ಅನುಭವ ಒಂದು. ಅದು ಕೂಡ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ ಗುಂಡಿ ಫ್ಯಾನ್ ಕಾಡ್ಲಿಕ್ಕಾದ ಮನೆಗೆ ಹೋಗಿ ನಾವು ಅಧ್ಯಕ್ಷರು ಬಾಲಚಂದ್ರೆಲ್ಲ ಬಂದಿದ್ದರು, ಅವರ ಮನೆಗೆ ಹೋಗಿ ಒಂದು ಜಾಗ ಒಂದು 3 ಸೆಂಟ್ 4 ಸೆಂಟ್ ಜಾಗ ಇದ್ರೆ ಕೊಡಿ ಪರ್ಚೇಸೇ ಕೇಳಿದ್ರೆ ಗ್ರಾಹಕ ಕೇಳಿದಾಗ ಅದು ನನಗೆ ರೋಡ್ ಮಾರ್ಜಿನ್ ಎಷ್ಟು ಬರ್ತದೆ ಅಂತ ಗೊತ್ತಿಲ್ಲ. ರೋಡ್ ಮಾರ್ಜಿನಲ್ಲಿ ಬರೆಯುವಾಗ ನಿಮಗೆ ಗೊತ್ತಾಗ್ತಲ್ಲ ಎಷ್ಟು ಸರಪಳಿ ಹೇಳಿದ್ದಾರೆ ಹಾಗೆಂತ ನಿಮಗೆ ಅದರ ಅನುಭವ ಆಗ್ತದೆ. ಅದರ ನಂತರ ನಿಮಗೆ ಬೇಕು ಏನು ಅಂತ ನೀವು ಹೇಳ್ತಾರೆ ಅಷ್ಟೇ. ಅಲ್ಲಿ ಈಗ ಬೇರೆ ಅಂತ ಹೇಳಿದ್ರೆ ಬೇರೆ ಜಾಗ ಇರೋದು ಗುಂಡಿಯವರದ್ದು ಬಿಟ್ಟರೆ ಬೇರೆ 1 ಸೆಂಟ್ ಜಾಗ ಬೇರೆ ಆಸ್ಪಾಸಿನ ಯಾವುದು ಕಟ್ಟಾರಂಡಿಲ್ಲ. ಗುಂಡಿಯವರ ಕೈಯಲ್ಲೇ ಕಣ್ಣಬೇಕಷ್ಟೇ, ನಾವು ಬೇರೆ ಯಾವ ಕೂಡ ಕಟ್ಟಾರಂಡಿಲ್ಲ. ಇಲ್ಲ ಅಂದರೆ ಬೇರೆ ಇರುವುದೇನೋ ರಾಜಪ್ಪ ನಾಯ್ಕ ಅವರ ಜಾಗ ತಗೊಳ್ಳಿಕ್ಕೆ ನಮಗೆ ಆಗುವುದಿಲ್ಲ. ಅದು ನನ್ನ ಕಾನೂನು ಕ್ರಮಕ್ಕೆ ಸರಿಯಲ್ಲ. ಅವರು ಕೊಟ್ಟರೆ ಒಂದು ವೇಳೆ ಅವರು ದಾನಶಾಸನ ಅಂತೇಳಿ ಹಾಲು ಸಂಘ ಕೊಡಬೇಕು ಹೊರತಾಗಿ ಹೀಗೆ ಕೊಡಲಿಕ್ಕೆ ಆಗುವುದಿಲ್ಲ. 2022-23ನೇ ಸಾಲಿನಲ್ಲಿ ನಾವು ಹಾಲು ಮಾರಾಟದಿಂದ 9 ಲಕ್ಷ, ಪಶು ಆಹಾರ ಮಾರಾಟದಿಂದ 35,000, ಒಕ್ಕೂಟದ ಬೋನಸ್ ಆಗಿ 20,000, ಬ್ಯಾಂಕ್ ಬಡ್ಡಿಯಾಗಿ 35,000 ಹಾಗೂ ಇತರ ಆದಾಯ 1 ಲಕ್ಷದ ಗುರಿ ಹೊಂದಿದ್ದು, ಆಯವಾಗಿ ಅಂದರೆ ಲಾಭವಾಗಿ 10,90,000 ಗುರಿ ಹೊಂದಿದ್ದು, ಇದನ್ನು ವೆಚ್ಚವಾಗಿ ವೇತನಕ್ಕೆ 2,20,000, EMT ಬಾಬ್ತು ಆಗಿ 5,000, ಕಟ್ಟಡ ಬಾಡಿಗೆಗಾಗಿ 20,000, ಪ್ರಯಾಣ ಭತ್ಯೆಗಾಗಿ 10,000, ಇತರೆ ಖರ್ಚು 40,000, ಲೇಖನ ಮುದ್ರಣ 15,000, ಲೆಕ್ಕ ಪರಿಶೋಧನಾ ಶುಲ್ಕ 20,000, ಮಹಾಸಭೆ ಖರ್ಚು 65,000, ವಿದ್ಯುತ್ ಬಿಲ್ 9,000, ದೇಣಿಗೆ 20,000, ಅತಿಥಿ ಸತ್ಕಾರವಾಗಿ 5,000, ಸಭೆ ಖರ್ಚಿಗಾಗಿ 5,000, AMCಯು 10,000, ರೈತ ಕಲ್ಯಾಣ ನಿಧಿಗೆ 10,000, ರಾಸು ಅಭಿವೃದ್ಧಿಗೆ ನಿಧಿಗೆ 10,000 ಹಾಗೂ ದಾನ ಧರ್ಮ ನಿಧಿಗೆ 10,000 ವೆಚ್ಚವನ್ನು ಇಟ್ಟು ಒಟ್ಟು ವೆಚ್ಚ 4,74,000 ಆಗಿದ್ದು, 2022-23ನೇ ಸಾಲಿನಲ್ಲಿ ಸಂಘವು 7 ಲಕ್ಷ ಲಾಭಕ್ಕೆ ಗುರಿಯನ್ನು ಹೊಂದಿರುತ್ತದೆ. 2021-22ನೇ ಸಾಲಿನಲ್ಲಿ ಅಂದಾಜು ಆಯವ್ಯಕ್ಕಿಂತ ಮೀರಿದ ವೆಚ್ಚಗಳು ಯಾವುದೇ ಇಲ್ಲದಿರುವುದಿಲ್ಲ ಹಾಗೂ 2022-23ನೇ ಸಾಲಿನಲ್ಲಿ ಸಹಕಾರಿ ಇಲಾಖೆ ಕವಿತಾ ಕೆ ಹಿರಿಯ ಸಹಾಯಕಿಯರಿಗೆ ಲೆಕ್ಕ ಪರಿಶೋಧನೆಯನ್ನು ಮಾಡಿಸುವುದೆಂದು ತೀರ್ಮಾನಿಸಲಾಗಿದೆ. ಮುಂದಿನದಾಗಿ ಆಡಳಿತ ಮಂಡಳಿ ಹಾಗೂ ಸಾಮಾನ್ಯ ಸದಸ್ಯರು ನಿಯಮ ಪ್ರಕಾರ ಸಂಘದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ತರಬಹುದಾದ ಇತರ ವಿಚಾರಗಳು. ಯಾರ ದೂರ ಅರ್ಜಿಗಳು ಎಲ್ಲ ಇತ್ತದಾಗ ಎಲ್ಲ ಅರ್ಜಿಗಳು ಕೊಡ್ಬೋದು. ಸಾಮಾನ್ಯ ಸಭೆಯಲ್ಲಿ ಇಲ್ಲೇ ಸಭೆಯಾಗಿ 1% ಅದು ₹1 ಇತ್ತಲ್ಲ ಅದನ್ನು ತೆಗೆದಾಕಿದ್ದಾರೆ. ತಿರ್ಗಾ ಇವರು ನಮ್ಮ ಕೈಯಿಂದ ಇದು ಮಾಡ್ತಾರೆ. ಅದಕ್ಕೆ ನಮಗೆ ವ್ಯವಸ್ಥೆ ಮಾಡಿದ್ರು. ₹800 ಇತ್ತು, ₹1,200 ಒಬ್ರು ಬಂದ್ರು. ನಮ್ಮ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಗೆ ಆಗಮಿಸಿದಂತಹ ದಕ್ಷಿಣ ಹಾಲು ಒಕ್ಕೂಟ ಮಂಗಳೂರು ಇದರ ವೈದ್ಯರಾದ ಡಾಕ್ಟರ್ ಗಣಪತಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. 2021-22ನೇ ಸಾಲಿನಲ್ಲಿ ಸಂಘಕ್ಕೆ ಅತಿ ಹೆಚ್ಚು ಹಾಲು ಹಾಕಿದವರಿಗೆ ಉಡುಗೊರೆ ನೀಡುವುದಾಗಿ ಈ ಕಾರ್ಯಕ್ರಮವನ್ನು ಡಾಕ್ಟರ್ ಅವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಘಕ್ಕೆ ಶಶಿಕಲಾ ಎಂ ಇವರು 26,029 ಲೀಟರ್ ಹಾಲನ್ನು ಸಂಘಕ್ಕೆ ಪೂರೈಕೆ ಮಾಡಿರುತ್ತಾರೆ. ಕುಸುಮ ಕಲ್ಮಂಜ, ಶಶಿಕಲಾ ಎಂ ಕಲ್ಮಂಜ, ರಾಮಣ್ಣಗೌಡ, ದೇವರಗುಡ್ಡೆ ಶಾಖೆ. ತೃತೀಯ ರಾಮಣ್ಣಗೌಡ, ದೇವರಗುಡ್ಡೆ ಶಾಖೆ. ಬೇರೆ 2020-21ನೇ ಸಾಲಿನಲ್ಲಿ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಿದಂತೆ ಸಂಘಕ್ಕೆ ಹಾಲು ಪೂರೈಸುವ ಸದಸ್ಯರ ಮಕ್ಕಳನ್ನು ಪುರಸ್ಕರಿಸುವುದಾಗಿ
ಚರ್ಚಿಸಲಾಗಿತ್ತು. ಅದರಂತೆ ದೇವರಗುಡ್ಡೆ ಶಾಖೆಯಲ್ಲಿ ಜಯರಾಮ ಕೆ ಇವರ ನಮ್ಮ ಸದಸ್ಯರಾಗಿದ್ದು, ಇವರ ಪುತ್ರಿಯು PUCಯಲ್ಲಿ 579 ಅಂಕಗಳೊಂದಿಗೆ ಅತಿ ಹೆಚ್ಚು ಅಂಕ ಗಳಿಸಿರುತ್ತಾರೆ. ಇವರಿಗೆ ನಮ್ಮ ಸಂಘದ ಕಡೆಯಿಂದ ನಾವು ಪುರಸ್ಕರಿಸುತ್ತಿದ್ದೇವೆ. ಇದನ್ನು ಡಾಕ್ಟರ್ ಇವರು ಸಂಘದ ಅಧ್ಯಕ್ಷರಾದ ಪೂರ್ಣಿಮಾ ಇವರು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜಯರಾಮ ಕೆ. ಸಭೆಗೆ ಆಗಮಿಸಿದಂತಹ ಡಾಕ್ಟರ್ ಗಣಪತಿ ಇವರು ಬಂದಂತಹ ಎಲ್ಲ ಹಾಲು ಉತ್ಪಾದಕರಿಗೂ ಸಲಹೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಲ್ಮಂಜ ಹಾಲು ಉತ್ಪಾದಕರ ಸಹಕಾರಿ ಸಂಘದ 2021-22ನೇ ವಾರ್ಷಿಕ ಸಾಮಾನ್ಯ ಸಭೆಯ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಸಂಘದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಆಡಳಿತ ಮಂಡಳಿಯವರೇ, ಸಿಬ್ಬಂದಿ ವರ್ಗದವರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ರೈತ ಬಾಂಧವರೇ, ಇವತ್ತಿನ ಈ ದಿನಗಳಲ್ಲಿ ಹೈನುಗಾರಿಕೆ ಅನ್ನೋದು ಒಂದು ಉದ್ಯಮ ಆಗಿ ನಾವು ಮಾಡಿಕೊಂಡಿದ್ದೇವೆ. ಹೈನುಗಾರಿಕೆಯನ್ನು ನಾವು ಇನ್ನಷ್ಟು ಲಾಭದಾಯಕವಾಗಿ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ವೈಜ್ಞಾನಿಕವಾದಂಥ ಪದ್ಧತಿಗಳಿದೆ. ನಾವೇನು ದಿನಪ್ರತಿ ದನಗಳಿಗೆ ಕೊಡೋದಾಗಿರ್ಬೋದು, ಮೇವಾಗಿರ್ಬೋದು, ಒಂದು ಫೀಡ್ ಆಗಿರ್ಬೋದು, ಮತ್ತು ದನಗಳಿಗೆ ಬೇಕಾದಂಥ ವಾತಾವರಣ ಆಗಿರ್ಬೋದು, ಇದರಲ್ಲಿ ವೈಜ್ಞಾನಿಕವಾದಂಥ ಪದ್ಧತಿಗಳನ್ನ ನಾವು ಅಳವಡಿಸಿಕೊಂಡಾಗ ಇನ್ನೂ ಹೈನುಗಾರಿಕೆಯಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಪ್ರಗತಿಯನ್ನು ಪಡೆದು ಆದಾಯವಾಗಿ ಒಳ್ಳೆ ಚೆನ್ನಾಗಿ ಸದೃಢಗೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಒಂದು ದನಗಳನ್ನ ನಾವು ಸಾಕಬೇಕಂದ್ರೆ ಹಟ್ಟಿ ತುಂಬ ಮುಖ್ಯ. ಒಂದು ದನ ಸಾಕ್ತೇವೆ ಅಂದಮೇಲೆ ಹಟ್ಟಿ ತುಂಬ ಮುಖ್ಯ. ಯಾಕೆಂದರೆ ನಮಗೆ ಹೇಗೆ ಮನೆ ಮುಖ್ಯನೋ ಹಾಗೆ ಒಂದು ದನ ಸಾಕ್ತೇವೆ ಅಂದಮೇಲೆ ಹಟ್ಟಿ ಮುಖ್ಯ. ಹಟ್ಟಿಗೆ ಯಾವ ಥರ ಒಂದು ಕೆಳಗಡೆ ಆಗಿರ್ಬೋದು, ಮತ್ತು ಮೇಲೆ ಸೀಟ್ಗಳಾಗಿರ್ಬೋದು, ಮತ್ತು ಸುತ್ತಮುತ್ತ ಹಟ್ಟಿ ಸುತ್ತಮುತ್ತ ಇರೋ ವಾತಾವರಣ ಆಗಿರ್ಬೋದು. ಏನಾಗ್ತದೆ, ದನಗಳು ಯಾವತ್ತೂ ಹಟ್ಟಿಯಲ್ಲೇ ಕಟ್ಟೋದ್ರಿಂದ ಆದಷ್ಟು ಸೊಪ್ಪ ಹಟ್ಟಿಯಲ್ಲಿ ದನಗಳನ್ನ ಕಟ್ಟೋದನ್ನ ನಿಲ್ಲಿಸ್ಬೇಕು. ಯಾಕೆ ಸೊಪ್ಪ ಹಟ್ಟಿಯಲ್ಲಿ ದನಗಳನ್ನ ಕಟ್ಟಬಾರ್ದು? ಒಂದು, ಕೆಚ್ಚಲು ಬಾವಂಥ ಸಮಸ್ಯೆಗಳು ತುಂಬ. ಯಾಕಂದರೆ ಸಗಣಿ ಇರ್ತದೆ, ಮೂತ್ರ ಇರ್ತದೆ, ಎಲ್ಲ ಹೊಲಸಿರೋದ್ರಿಂದ ನಿಮ್ಮ ಬ್ಯಾಕ್ಟೀರಿಯಾ ಅಂಶಗಳು ಜಾಸ್ತಿ ಸೊಪ್ಪ ಹಟ್ಟಿಯಲ್ಲಿ. ಆವಾಗ ಏನಾಗ್ತದೆ, ನಮ್ಮ ದನ ಅಲ್ಲೇ ಕಟ್ಟಿ ಅದರಲ್ಲೇ ಮಲಗಿಬಿಟ್ಟು ಅದರಲ್ಲೇ ಹಾಲು ತೆಗೆಯುವಾಗ ಆ ಕೆಚ್ಚಲು ಬಾವಂಥ ಸಮಸ್ಯೆಗಳು ತುಂಬ ಬಂದಾಗ ಏನಾಗ್ತದೆ, ನಿಮ್ಮ ಹಾಲಿನಲ್ಲಿ ಇಳುವರಿ ಆಗಿರ್ಬೋದು, ಕ್ವಾಲಿಟಿಯಲ್ಲಿ ಸಮಸ್ಯೆ ಬರ್ತದೆ. ಒಂದು, ಮತ್ತು ದನಕ್ಕೆ ಬೇಕಾದಷ್ಟು ಸ್ವಲ್ಪ ತಂಪಿರಬೇಕು, ಹಟ್ಟಿಯ ಸುತ್ತಮುತ್ತ ತಂಪಿರಬೇಕು. ಯಾಕಂದರೆ ದನದ ಹಟ್ಟಿಯಲ್ಲಿ ಸರಿಯಾಗಿ ಗಾಳಿ ಹೋಗದೇ ಇದ್ದಾಗ, ಸ್ವಲ್ಪ ತಂಪು ಗಾಳಿ ಹೊರಗಡೆ ಹೋಗದೇ ಇದ್ದಾಗ ಏನಾಗ್ತದೆ, ದನಕ್ಕೆ ಸುಸ್ತಾಗ್ತದೆ, ದನಕ್ಕೆ ಬೇಕಾದಷ್ಟು ಉಲ್ಲಾಸ ಇರುವುದಿಲ್ಲ. ಆ ಟೈಮಲ್ಲಿ ಏನಾಗ್ತದೆ, ದನದ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗೋದ್ರಿಂದ ದನದಲ್ಲಿ ಹಾಲಿನ ಇಳುವರಿ ಆಗಿರ್ಬೋದು, ಗುಣಮಟ್ಟ ಆಗಿರ್ಬೋದು ಕಮ್ಮಿ ಆಗ್ತದೆ. ಅದಕ್ಕೆ ನಾವೇನು ಮಾಡಬೇಕು, ಯಾರಾದರೂ ಸೊಪ್ಪು ಹಟ್ಟಿಯಲ್ಲಿ ಕಟ್ಟೋರಿದ್ದರೆ ಆದಷ್ಟು ಸೊಪ್ಪು ಹಟ್ಟಿಯಲ್ಲಿ ದನಗಳನ್ನ ಕಟ್ಟೋದನ್ನ ನಿಲ್ಲಿಸಿ, ಕೆಳಗಡೆ ಕಾಂಕ್ರೀಟ್ ಕಲ್ಲಲ್ಲಿ ದನಗಳನ್ನ ಕಟ್ಟಿ ಒಂದು ಮ್ಯಾಟ್ ಹಾಕಿ ದನಗಳನ್ನ ಕಟ್ಟಿದಾಗ ದನದ ಆರೋಗ್ಯ ಚೆನ್ನಾಗಿರ್ತದೆ. ಒಂದು, ಮತ್ತು ದನದ ಹಟ್ಟಿಯ ಸುತ್ತಮುತ್ತ ಸ್ವಲ್ಪ ತಂಪು, ಏನಾದರೂ ಒಂದು ನೆರಳಾಗುವ ಹಾಗೆ ಗಿಡಗಳನ್ನ ನೆಡಬೇಕು. ಮತ್ತು ಓಪನ್ ಆಗಿ ಒಂದು ಕಡೆ ಗಾಳಿ ಬರ್ತಾ ಇರಬೇಕು, ಒಂದು ಕಡೆ ಗಾಳಿ ಪಾಸಾಗಿ ಹೋಗೋದ್ರಿಂದ ದನಗಳಿಗೆ ಒಳ್ಳೆ ಗಾಳಿ ಸಿಗ್ತದೆ, ಹಾಗಾಗಿ ಒಳ್ಳೆ ಚೆನ್ನಾಗಿ ಉಲ್ಲಾಸವಾಗಿರ್ತದೆ. ಒಂದು, ಇದಾದ ಮೇಲೆ ದನಗಳಿಗೆ ನೀರು ತುಂಬ ಮುಖ್ಯ. 24 ಗಂಟೆ ನೀರು ನೀವು ದನಗಳಿಗೆ ಕೊಡಲೇಬೇಕು. ನಾವೇನು ಮಾಡ್ತೇವೆ, ದನಗಳಿಗೆ ಬೇಕಾದಾಗ, ನಮಗೆ ಬೇಕಾದಾಗ ಹೋಗಿ ದನಕ್ಕೆ ನೀರಿಡೋದು, ಅದೊಂದು ಪದ್ಧತಿ ಇದೆ. ಆದಷ್ಟು ಇದನ್ನು ನಿಲ್ಲಿಸಬೇಕು. ಯಾಕೆಂದರೆ ಈ ಬೇಸಿಗೆಯಲ್ಲಿ ಆಗಿರ್ಬೋದು, ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದಾಗ ದನಗಳಿಗೆ ನೀರು ಜಾಸ್ತಿ ಬೇಕು. ಅಂದರೆ ಹಾಲಿನ ಉತ್ಪಾದನೆಗೆ ಆಗಿರ್ಬೋದು, ದನಕ್ಕೆ ಅದು ನಾರ್ಮಲ್ ಮೇಂಟೆನೆನ್ಸ್ಗಾಗಿರ್ಬೋದು, ನೀರು ತುಂಬ ಮುಖ್ಯ. ನೀವು ದನಗಳಿಗೆ ನೀರು 24 ಗಂಟೆ ದನದ ಮುಂದೆ ನೀರಿಟ್ಟಾಗ ದನಗೆ ಬೇಕಾದಾಗ ಕುಡ್ಕೊಳ್ತದೆ. ಯಾಕಂದರೆ ಒಂದು ಹಾಲಿನಲ್ಲಿ 87% ನೀರಿನ ಅಂಶ ಇರ್ತದೆ. ಅಂದರೆ ಹಾಲಿನ ಉತ್ಪಾದನೆಗೆ ನೀರು ತುಂಬ ಮುಖ್ಯ. ನೀವು ಹಾಲು ಎಷ್ಟು ಕೊಡ್ತೀರೋ ಅಷ್ಟು ಇಳುವರಿ ಚೆನ್ನಾಗಿರ್ತದೆ, ಹೌದಲ್ವಾ? ಒಂದು ದಿನ ನೀರು ಅಥವಾ ಬೇಸಿಗೆಯಲ್ಲಿ ಹಾಗೆ ನೀವು ಗುಡ್ಡೆಯಲ್ಲಿ ಬಿಟ್ಟರೆ ದನದ ಹಾಲಿನ ಇಳುವರಿ ಕಮ್ಮಿ ಆಗ್ತದೆ ಇಲ್ವಾ? ಅದಕ್ಕೆ 24 ಗಂಟೆ ದನಗಳಿಗೆ ನೀರು ಸಿಗಬೇಕು. ಇದಾದ ಮೇಲೆ ಮೇವಿನ ಪದ್ಧತಿ, ಹಸಿ ಹುಲ್ಲಾಗಿರ್ಬೋದು, ಬೈ ಹುಲ್ಲಾಗಿರ್ಬೋದು, ಫೀಡ್ ಆಗಿರ್ಬೋದು, ಮತ್ತು ಕ್ಯಾಲ್ಸಿಯಂ ಹುಡಿ ಆಗಿರ್ಬೋದು, ಇದೆಲ್ಲನೂ ನಾವು ದನಕ್ಕೆ ಆಹಾರ ಪದ್ಧತಿ ಅಂತ ಹೇಳ್ತೇವೆ. ಆಹಾರ ಪದ್ಧತಿಯಲ್ಲಿ ಇದೆಲ್ಲ ಬರ್ತದೆ. ಹಸಿಮೇವು ಅಂದರೆ ನನ್ನ ದನ ಒಂದು 10 ಲೀಟ್ರ್ ಹಾಲು ಕೊಡ್ತದೆ, ಒಂದು ಜರ್ಸಿ ದನ ಇದೆ ಮನೆಯಲ್ಲಿಂದಾಗ ಕಮ್ಮಿ ಅಂದರೆ ಒಂದು 30ರಿಂದ 35 kg ಹಸಿ ಹುಲ್ಲು, ಒಳ್ಳೆ ಪೋಷಕಾಂಶಗಳಿಂದ ಕೂಡಿರುವಂಥ ಹುಲ್ಲಾಗಿರಬೇಕು. ನಾವೇನು ಮಾಡ್ತೇವೆ, ಈ ತೋಟದಲ್ಲಿ ಬೆಳೆದಿರುವಂತಹ ಕಾಟು ಹುಲ್ಲು ಇಲ್ಲ ಗುಡ್ಡೆಗೆ ಬಿಡ್ತೇವೆ, ಮತ್ತು ಸ್ವಲ್ಪ ಹಳದಿ ಹೂವು ಅಂತ ಸೇವಂತಿ ಅಂತ ಬರ್ತದೆ, ಅದು ಇರ್ತದೆ. ಅದರಲ್ಲಿ ಏನಾಗ್ತದೆ, ದನಗಳಿಗೆ ನೀವು ಕೊಟ್ಟಾಗ ಬೇಕಾದಷ್ಟು ಪೋಷಕಾಂಶಗಳು ದನಗಳಿಗೆ ಸಿಗುವುದಿಲ್ಲ. ಯಾಕಂದರೆ ಮಣ್ಣಿನಲ್ಲಿ ಯಾವುದೇ ಸತ್ವಗಳು ಇಲ್ಲ, ಖನಿಜಾಂಶಗಳಿಲ್ಲ, ಪೋಷಕಾಂಶಗಳಿಲ್ಲ,
ನೀರು ಮಳೆ ಯಾಕೆ ಜಾಸ್ತಿ ಆಗೋದ್ರಿಂದ ಮಣ್ಣಿನಲ್ಲಿ ಜೀವಸತ್ವ ಕಳ್ಕೊಂಡಿದೆ. ಆವಾಗ ಏನಾಗ್ತದೆ, ನಾವು ಕೊಡೋ ಹಸಿ ಹುಲ್ಲಲ್ಲಿ ಯಾವುದೇ ರೀತಿ ದನಗಳಿಗೆ ಪೋಷಕಾಂಶಗಳು ಸಿಗದೇ ಇದ್ದಾಗ ನಿಮ್ಮ ದನದಲ್ಲಿ ಸರಿಯಾಗಿ ಇಳುವರಿ ಬರುತ್ತಿಲ್ಲ. ಏನಂದರೆ ನನ್ನ ದನ ಒಂದು 15 ಲೀಟ್ರ್ ಹಾಲು ಕೊಡೋದಿದ್ರೆ ಒಂದು 10 ಲೀಟ್ರ್ ಹಾಲು ಕೊಡ್ಬೋದು. 29-30 ಡಿಗ್ರಿ ಬರೋದಿದ್ರೆ 25-26 ಡಿಗ್ರಿ ಬರ್ಬೋದು. ಈ ಥರ ಎಲ್ಲ ಸಮಸ್ಯೆಗಳು ಬರ್ತದೆ. ಅದಕ್ಕೆ ನಿಮ್ಮಲ್ಲಿ ಏನಾದರೂ ಸ್ವಲ್ಪ ಜಾಗ ಇದ್ದರೆ, ಯಾರು ಜಾಗ ಇರ್ತದೆ, ಒಂದು 25 ಸೆನ್ಸು 50 ಸೆನ್ಸ್ಗೆ ನಿಮಗೆ ಸಬ್ಸಿಡಿ ರೂಪದಲ್ಲಿ ಒಕ್ಕೂಟದಿಂದ ಅನುದಾನ ಸಿಗ್ತದೆ. 1 ಎಕರೆಗೆ 20,000, ಅರ್ಧ ಎಕರೆಗೆ 10,000, 1/4 ಎಕರೆಗೆ 15,000 ನಿಮಗೆ ಅನುದಾನ ಕೊಡ್ತಾರೆ. ನೆಟ್ಟ ಹುಲ್ಲು ದನಗಳಿಗೆ ಕೊಡೋದ್ರಿಂದ ದನಕ್ಕೆ ಬೇಕಾದಷ್ಟು ಪೋಷಕಾಂಶಗಳು ಸಿಗ್ತದೆ. ಯಾವುದೇ ರೀತಿ ಕ್ವಾಲಿಟಿಯಲ್ಲಿ ಆಗಿರ್ಬೋದು, ದನದ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಮತ್ತು ಇದರ ಜೊತೆಗೆ ಇಳುವರಿ ಕೂಡ ಚೆನ್ನಾಗಿ ಆಗ್ತದೆ. ಇದಾದ ಮೇಲೆ ಫೀಡು ಅಂದರೆ ನಮ್ಮ ನಂದಿನಿ ಪಶು ಆಹಾರ ಆಗಿರ್ಬೋದು, ಮತ್ತು ಇನ್ನೊಂದು ಬೇರೆ ನೀವು ಯಾವುದಾದ್ರು ಕೊಡ್ತೀರ ಅದು ಆಗಿರ್ಬೋದು. ನೀವು ಕೊಡುವಾಗ ಏನು ಮಾಡಬೇಕು, ಒಂದು 10 ಲೀಟ್ರ್ ದನಕ್ಕೆ 4ರಿಂದ 5 kg ಫೀಡು ಒಂದು ದಿನಕ್ಕೆ ಹೋಗಬೇಕು. ಕಮ್ಮಿ ಅಂದರೂ ಒಂದು ದಿನಕ್ಕೆ ಹೋಗಲೇಬೇಕು ಹಾಲು ಕೊಡೋ ದನಗಳಿಗೆ. ಅದಾದ ಮೇಲೆ ಪ್ರತಿ 2.5 ಅಥವಾ 3 ಲೀಟ್ರ್ ಹಾಲಿಗೆ 1 kg ಫೀಡನ್ನು ಎಕ್ಸ್ಟ್ರಾ ಕೊಡಬೇಕಾಗ್ತದೆ. ಸಾಮಾನ್ಯವಾಗಿ ನಾವು 1 kg 1 ಲೀಟ್ರ್ ಹಾಲು ದನ ಕೊಡ್ತಾ ಇದೆ ಅಂದಾಗ ಒಂದು 400ರಿಂದ 500 ಗ್ರಾಮ್ ಅಷ್ಟು ಫೀಡನ್ನು ಕೊಡಬೇಕು. ಅಂದರೆ ಒಂದು 10 ಲೀಟ್ರ್ ಕೊಡೋ ದನಕ್ಕೆ 4ರಿಂದ 5 kg ಫೀಡು ಹೋಗಬೇಕು ದಿನಕ್ಕೆ. ಫೀಡನ್ನು ಕೊಡುವಾಗ ಹೇಗೆ ಕೊಡ್ತೀರಾ? ನೀರು ಹಾಕಿ ಕೊಡ್ತೀರಾ? ಹೇಗೆ ಕೊಡ್ತೀರಿ? ನೀರು ಹಾಕೋದಿಲ್ಲ. ನೀರು ಹಾಕಿದರೆ ಒಳ್ಳೇದಲ್ವಾ? ಇನ್ನೂ ಚೆನ್ನಾಗಿ ಕುಡಿಬೋದಲ್ವ? ಹೇಗೆ ಮಾಡ್ತೀರಾ? ಹಾಗೆ ಡ್ರೈ ಕೊಡ್ತೀರಾ? ದನಗಳಿಗೆ ಡ್ರೈ ಕೊಡಬೇಕು. ಯಾಕೆ ಡ್ರೈ ಕೊಡಬೇಕಂದ್ರೆ, ಹಾಗೆ ಒಣಗಿದು ಕೊಟ್ಟಾಗ ದನ ತಿನ್ನುವಾಗ ಜೊಲ್ಲು ಉತ್ಪಾದನೆ ಆಗ್ತದೆ. ಬಾಯಲ್ಲಿ ಜೊಲ್ಲು ಉತ್ಪಾದನೆ ಆಗೋದ್ರಿಂದ ಆ ಜೊಲ್ಲು ದನದ ಜೀರ್ಣಕ್ಕೆ ತುಂಬ ಮುಖ್ಯ. ಎಷ್ಟು ಜೊಲ್ಲು ಉತ್ಪಾದನೆ ಆಗ್ತದೆ ದನಗಳಲ್ಲಿ, ಅಷ್ಟು ಜೀರ್ಣಶಕ್ತಿ ಚೆನ್ನಾಗಿರ್ತದೆ. ನೀವೇನು ಮಾಡಬೇಕು, ಹಾಗೆ ಫೀಡ್ ಹೇಗಿದೆ ಹಾಗೆ ನೀವು ಕೊಡಬೇಕು. ಯಾರಾದರೂ ನೀರು ಮಿಕ್ಸ್ ಮಾಡಿ ಕೊಡೋರಿದ್ರೆ ಇವತ್ತಿಂದ ಸ್ವಲ್ಪ ನೀರು ಹಾಕಿ ಹಾಗೆ ಡ್ರೈ ಕೊಡ್ತಾ ಹೋದಾಗ ದನಗಳು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಫೀಡ್ ಬಗ್ಗೆ ಆಯಿತು. ಇದಾದ ಮೇಲೆ ಬೈಹುಲ್ ರೇಟ್ ಜಾಸ್ತಿ, ಸರಿಯಾದ ಟೈಮ್ಗೆ ಸಿಗೋದಿಲ್ಲ, ಹೌದಲ್ವಾ? ಅದಕ್ಕೆ ನಾವೇನು ಮಾಡಬೇಕು, ಒಂದು ದಿನಕ್ಕೆ 4ರಿಂದ 5 kg ಬೈಹುಲ್ ಹೋಗ್ಬೇಕಂತ ಹೇಳ್ತೇವೆ. ನಮ್ಮಲ್ಲಿ ಅಷ್ಟು ಇಲ್ಲ, ಬೈಹುಲ್ ಜಾಸ್ತಿ ಸಿಗೋದಿಲ್ಲ, ರೇಟ್ ಜಾಸ್ತಿ ಅಂದಾಗ ನಮ್ಮ ಅಡಿಕೆ ಹಾಳೆ ಅಂತೂ ಸಿಗ್ತದೆ. 1.5 kg ಅಡಿಕೆ ಹಾಳೆನ ಸಣ್ಣದಾಗಿ ತುಂಡು ಮಾಡಿ ಆ ವೈಟ್ ಪೇಪರ್ ಥರ ಇರ್ತದೆ ಅದನ್ನು ತೆಗೆದುಬಿಟ್ಟು ದನಗಳಿಗೆ ಕೊಡಬೇಕು. ನೀವು ಹಾಗೆ ಅಡಿಕೆ ಹಾಳೆನ ಉದ್ದುದ್ದು ಸೀಳ್ಬಿಟ್ಟು ಹಾಗೆ ಕೊಟ್ಟಾಗ ಏನಾಗ್ತದೆ, ದನದಲ್ಲಿ ಅಜೀರ್ಣ ಸಮಸ್ಯೆಗಳು ಕಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾಕೆಂದರೆ ಆ ಅಡಿಕೆ ಹಾಳೆಯಲ್ಲಿ ನಿಮಗೆ ನಾರಿನಾಂಶ ತುಂಬ ಇರ್ತದೆ. ನಾರಿನಾಂಶ ಸ್ವಲ್ಪ ಪ್ರಮಾಣದಲ್ಲಿ ದನಗಳಿಗೆ ಬೇಕು. ಹಾಗಂತ ನಾವು ತುಂಬ ನಾರಿನಾಂಶ ಕೊಟ್ಟಾಗ ದನಕ್ಕೆ ಜೀರ್ಣ ಆಗೋದಿಲ್ಲ. ಅದಕ್ಕೆ ಅಡಿಕೆ ಹಾಳೆನ ನೀವು 1.5 kg ಅಡಿಕೆ ಹಾಳೆನ ದಿನಂಪ್ರತಿ ಕೊಡ್ಬೋದು. ಅದು ಸಣ್ಣದಾಗಿ ತುಂಡು ಮಾಡಿ ಕೊಡ್ಬೋದು. ಇದರ ಬದಲು ಮತ್ತೆ ಒಂದು 2 ಅಥವಾ 2.5 kg ಬೈಹುಲ್ಲನ್ನು ನೀವು ಸಪ್ರೇಟಾಗಿ ಕೊಟ್ಕೊಳ್ಳಿ. ಇದಾದ ಮೇಲೆ ಕ್ಯಾಲ್ಶಿಯಂ ಹುಡಿ, ಮಿನರಲ್ನ ಹಾಕಿ ಅಂತ ಹೇಳ್ತೇವೆ. ತುಂಬ ಜನಗಳು ಏನು ಕಂಪ್ಲೇಂಟ್ ಅಂದರೆ, ಒಂದು ಕೊಟ್ಟ ತಕ್ಷಣ ಭೇದಿ ಆಗ್ತದೆ, ಇಲ್ಲ ನನ್ನ ದನ ಸ್ಮೆಲ್ಲಿಗೆ ತಿನ್ನುವುದಿಲ್ಲ ಅಂತ ಹೇಳ್ತೀರ. ನಿಮ್ಮ ದನಗಳಿಗೆ ನೀವು ದಿನಂಪ್ರತಿ 1 ಸ್ಪೂನ್ 2 ಸ್ಪೂನ್ ಕೊಟ್ಟು ರೂಢಿ ಮಾಡಿಸಿದರೆ ಆಟೋಮೆಟಿಕ್ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾಕೆ ಕ್ಯಾಲ್ಶಿಯಂ ಪೌಡ್ರ್ ಕೊಡಬೇಕು? ದನಗಳಿಗೆ ಹಾಲಿನ ಉತ್ಪಾದನೆ ಆಗಿರ್ಬೋದು, ಈ ಕ್ಯಾಲ್ಶಿಯಂ ಸಮಸ್ಯೆಗಳು ತುಂಬ ಬರ್ತಾ ಇರ್ತದೆ. ಯಾಕಂದರೆ ಇಳುವರಿ ಜಾಸ್ತಿ ಇದ್ದಾಗ ನಿಮ್ಮ ಈ ಕ್ಯಾಲ್ಶಿಯಂ ಡೌನ್ ಆಗಿರ್ಬೋದು, ಬೇರೆ ಬೇರೆ ಖನಿಜಾಂಶಗಳು ಕಡಿಮೆ ಆಗೋದು ಸಮಸ್ಯೆಗಳು ತುಂಬ ಬರ್ತಾ ಇದ್ದಾಗ ನೀವು ಕೊಡದೇ ಇದ್ದಾಗ ಏನಾಗ್ತದೆ, ಒಂದು ದನ ಲಾಚರ್ ಆಗ್ತದೆ, ಹಾಲಿನ ಕ್ವಾಲಿಟಿಯಲ್ಲಿ ಹೆಚ್ಚು ಕಮ್ಮಿ ಆಗ್ತದೆ, ಹಾಲಿನ ಇಳುವರಿ ಕಮ್ಮಿ ಆಗ್ತದೆ, ಮತ್ತು ಕರು ಹಾಕೋ ಟೈಮಲ್ಲಿ ಸಡನ್ನಾಗಿ ಕ್ಯಾಲ್ಶಿಯಂ ಡೌನ್ ಆಗಿ ಅಡ್ಡ ಬೀಳೋದಾಗಿರ್ಬೋದು, ಮತ್ತು ಸರಿಯಾಗಿ ಜೋಡಿಗೆ ನಿಲ್ಲದೆ ಇರ್ಬೋದು. ಈ ಥರ ಎಲ್ಲ ಸಮಸ್ಯೆಗಳು ನೀವು ಕ್ಯಾಲ್ಶಿಯಂ ಹುಡಿನ ಸರಿಯಾಗಿ ಕೊಡದೇ ಇದ್ದಾಗ ಆಗ್ತದೆ. ಒಂದು ದಿನಕ್ಕೆ ಕ್ಯಾಲ್ಶಿಯಂ ಹುಡಿ ಎಷ್ಟು ಕೊಡಬೇಕು? ಎಷ್ಟು ಕೊಡ್ಬೇಕು ಹೇಳಿ? ಎಷ್ಟು? 50 ಗ್ರಾಮ್. ಮತ್ತು ಬೇರೆ 60, 40 ಬೇರೆ ಹೇಳಿ ಏನು ತೊಂದರೆ ಇಲ್ಲ, ಮಾಮೂಲಿ ಡಿಸ್ಕಷನ್ ಅದು. 100 ಗ್ರಾಮ್, 100ರಿಂದ 150 ಗ್ರಾಮ್ ಅಷ್ಟು ಕ್ಯಾಲ್ಶಿಯಂ ಹುಡಿನ ಹಾಕಬೇಕು. 2 ಹೊತ್ತಿಗೆ ಸೇರಿ ಅಷ್ಟು ಹಾಕಬೇಕು. ಅಂದರೆ ಬೆಳಗ್ಗೆ ಅರ್ಧ ಸಾಯಂಕಾಲ ಅರ್ಧ ಹಿಂಡಿ ಜೊತೆಗೆ ನೀವು ಕೊಟ್ಟರೆ ದನಕ್ಕೆ ಬೇಕಾದಷ್ಟು ಖನಿಜಾಂಶಗಳು ದನಕ್ಕೆ ಸಿಗ್ತದೆ. ಒಂದು ಇದಾದ ಮೇಲೆ ನೀವು ಎಷ್ಟೊಂದು ಜನ ಏನು ಮಾಡ್ತೀರಾ, ಅಕ್ಕಿದು ಗಂಜಿ ಕೊಡೋದು, ಮಡ್ಡಿ ಕೊಡೋದು, ತಿಳಿ ಕೊಡೋದು, ಇದೆಲ್ಲ ಮಾಡ್ತೀರಾ. ಇದು ಪದ್ಧತಿಗಳನ್ನ ದಯವಿಟ್ಟು ದನಗಳಿಗೆ ಮಾಡಬೇಡಿ. ನಮ್ಮ ಕಾಟ ದನಗಳಿಗೆ ಅದು ಆಗ್ತದೆ, ಬಟ್ ಈಗಿನ ಹೆಚ್ಚಪ್ಪು ಜರ್ಸಿ ದನಗಳಿಗೆ ಅದು ಜೀರ್ಣ ಆಗೋದಿಲ್ಲ. ಆದಷ್ಟು ಯಾರಾದರೂ ಕೊಡೋದ್ರೆ ಇವತ್ತಿಂದ ಸ್ಟಾಪ್ ಮಾಡಿ. ಅದರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ. ದನಗಳಲ್ಲಿ ಅಜೀರ್ಣ ಸಮಸ್ಯೆಗಳು ಕಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ನಿಮ್ಮ ಕ್ವಾಲಿಟಿಯಲ್ಲಿ ಕೂಡ ಹೆಚ್ಚು ಕಮ್ಮಿ ಆಗ್ತದೆ. ಯಾರಾದರೂ ಅಕ್ಕಿದ ಐಟಮ್ಗಳನ್ನ ಕೊಡೋದಿದ್ದರೆ ಸ್ಟಾಪ್ ಮಾಡಬೇಕು. ಇದಾದ ಮೇಲೆ
ಬೇರೆ ಬೇರೆ ಹುಳದ ಮದ್ದು ಕೊಡ್ಬೋದಾಗಿರ್ಬೋದು. ವರ್ಷಕ್ಕೆ 2 ಸರಿ ಹುಳದ ಮದ್ದನ್ನು ಕೊಡಬೇಕು. ನನ್ನ ದನ ಗಬ್ಬ ಇದೆ 7 ತಿಂಗಳಿದ್ದಾಗ ಒಂದು ಸರಿ ಕೊಟ್ಟು, ಆಮೇಲೆ ಕರು ಹಾಕಿದ ಮೇಲೆ 2 ತಿಂಗಳಾದ ಮೇಲೆ ಇನ್ನೊಂದು ಸರಿ ಹುಳದ ಮದ್ದು ಕೊಟ್ಟು, ಆಮೇಲೆ ಪ್ರತಿ 6 ತಿಂಗಳಿಗೆ ಒಂದು ಸರಿ ಹುಳದ ಮದ್ದನ್ನು ಕಂಪಲ್ಸರಿ ದನಗಳಲ್ಲಿ ಕೊಡಲೇಬೇಕು. ಮತ್ತು ಕರುಗಳು ಹುಟ್ಟಿದಾದ ಮೇಲೆ 2 ವಾರಕ್ಕೆ, 3 ತಿಂಗಳಾಗೋ ತನಕ 15 ದಿನಕ್ಕೆ ಒಂದು ಸಾರಿ, 3 ರಿಂದ 6 ತಿಂಗಳಾಗುವವರೆಗೆ ಪ್ರತಿ ತಿಂಗಳಿಗೆ ಒಂದು ಸಾರಿ, 6 ತಿಂಗಳಿಂದ 1 ವರ್ಷ ಆಗುವವರೆಗೆ ಪ್ರತಿ 3 ತಿಂಗಳಿಗೆ ಒಂದು ಸಾರಿ, 1 ವರ್ಷ ಆಯಿತು ನಿಮ್ಮ ಗಡಸು ಅಂದಮೇಲೆ ಪ್ರತಿ 6 ತಿಂಗಳಿಗೆ ಒಂದು ಸಾರಿ ಹುಳದ ಮದ್ದನ್ನು ನೀವು ಕೊಡಲೇಬೇಕು. ಇದು ಕೊಡೋದ್ರಿಂದ ದನಗಳಲ್ಲಿ ಬೇಗ ಬೆದೆಗೆ ಬರ್ತದೆ ಗಡಸುಗಳು. ಮತ್ತು ದನದ ಫ್ಯಾಟ್ ಸಮಸ್ಯೆ ಆಗಿರ್ಬೋದು, ಡಿಗ್ರಿ ಸಮಸ್ಯೆಗಳಾಗಿರ್ಬೋದು ಚೆನ್ನಾಗಿರ್ತದೆ. ದನ ವೀಕ್ ಆಗ್ತಾ ಹೋಗೋದಿಲ್ಲ. ಹಾಲು ಕರು ಹಾಕಿದ ಮೇಲೆ ಚೆನ್ನಾಗಿರ್ತದೆ, ಆಮೇಲೆ ಡೌನ್ ಆಗ್ತಾ ಹೋಗ್ತದೆ. ಇದು ಯಾವುದೇ ಸಮಸ್ಯೆಗಳು ನಿಮಗೆ ಈ ಕ್ಯಾಲ್ಸಿಯಂ ಹುಡು ಆಗಿರ್ಬೋದು ಮತ್ತು ಹುಳದ ಮದ್ದನ್ನ ಕೊಡೋದ್ರಿಂದ ಯಾವುದೇ ಸಮಸ್ಯೆಗಳು ಆದಷ್ಟು ಬರೋದಿಲ್ಲ. ಇದಾದ ಮೇಲೆ ಇನ್ನು ತುಂಬ ಇದೆಲ್ಲ ಕೊಡ್ತೇವೆ, ಆದರೂ ಫ್ಯಾಟ್ ಡಿಗ್ರಿ ಸಮಸ್ಯೆ ಇರ್ತದೆ. ನಾವೇನು ಮಾಡ್ತೇವೆ, ಬಿಸಿಲಲ್ಲಿ ಬಿಡೋದಾಗಿರ್ಬೋದು, ದನಕ್ಕೆ ಬೇಕಾದಷ್ಟು ನೀರು ಸಿಗದೇ ಇರ್ಬೋದಾಗಿರ್ಬೋದು. ಈ ಟೈಮಲ್ಲಿ ಏನಾಗ್ತದೆ, ಡಿಗ್ರಿ ಸಮಸ್ಯೆಗಳು ಬರ್ತದೆ. ಅದಕ್ಕೆ ಸರಿಯಾಗಿ 24 ಗಂಟೆ ನೀರು ಕೊಡಬೇಕು, ಸರಿಯಾಗಿ ಹುಲ್ಲನ್ನು ಕೊಡಬೇಕು. ಮತ್ತು ಇದರ ಜೊತೆಗೆ ಸ್ವಲ್ಪ ನಮ್ಮ ಡಿಪೋದಲ್ಲಿ ಸಿಗುವಂಥ ಸ್ವಲ್ಪ ಹುಡಿಗಳಾಗಿರ್ಬೋದು, ಬೇರೆ ಬೇರೆ ಪೌಡ್ರ್ಗಳಿದೆ, ಅದನ್ನು ಕೊಡೋದ್ರಿಂದ ನಿಮ್ಮ ಫ್ಯಾಟ್ ಡಿಗ್ರಿ ಸಮಸ್ಯೆಗಳು ದೂರ ಆಗ್ತದೆ. ಒಂದು ಏನಂದರೆ, ಕರು ಹಾಕಿದ ಮೇಲೆ ಫ್ಯಾಟ್ ಸಮಸ್ಯೆ ಇರ್ತದೆ. ಅವ್ರೇನು ಮಾಡಬೇಕು, ಗೋದರ ಶಕ್ತಿ ಅಂತ ಪೌಡ್ರ್ ಸಿಗ್ತದೆ, 100 ಗ್ರಾಮ್ ಅಂತ ದಿನಕ್ಕೆ ಒಂದು 10 ದಿನ ಕೊಟ್ಟಾಗ ನಿಮ್ಮ ಫ್ಯಾಟ್ ಚೆನ್ನಾಗಿ ಬರ್ತದೆ. ಒಂದು ಇದಾದ ಮೇಲೆ ನ್ಯೂಟ್ರಿಸ್ಯಾಕ್ ಅಂತ ಪೌಡ್ರ್ ಇದೆ, ನೆಕ್ಕು ಬೆಲೆ ಅಂತ ಇದೆ. ಇದೆಲ್ಲ ನಿಮ್ಮದು ಡಿಗ್ರಿ ಸಮಸ್ಯೆ ಇರುವವರು ಇದನ್ನು ಒಂದು 20 ರಿಂದ 30 ಗ್ರಾಮ್ ಅಷ್ಟು ನ್ಯೂಟ್ರಿಸ್ಯಾಕ್ ಪೌಡರ್ನ ದಿನ ಕೊಟ್ಟಾಗ ಒಂದು, ಮತ್ತು ನೆಕ್ಕು ಬೆಲೆನ 1/4 ಗಂಟೆ ಬೆಳಗ್ಗೆ 1/4 ಗಂಟೆ ಸಾಯಂಕಾಲ ನೆಕ್ಕಿಸಿದಾಗ ದನಗಳಿಗೆ ಡಿಗ್ರಿ ಸಮಸ್ಯೆಗಳು ದೂರ ಆಗ್ತದೆ. ಮತ್ತು ಅಡುಗೆ ಸೋಡಾ ಕೊಡ್ಬೋದು, ದಿನಕ್ಕೆ 50 ಗ್ರಾಮ್ ಅಂತೆ. 1 ವಾರ ಕಂಟಿನ್ಯೂಸ್ ಆಗಿ ನೀವು ಸೋಡಾದ ಹುಡಿನ ಕೊಟ್ಟಾಗ ನಿಮ್ದು ಏನಾದರೂ ಕ್ವಾಲಿಟಿ ಸಮಸ್ಯೆ ಇದ್ದರೆ ದೂರ ಆಗ್ತದೆ. ಏನಾಗ್ತದೆ, ದನಗಳಲ್ಲಿ ಸಣ್ಣ ಪುಟ್ಟ ಅಜೀರ್ಣ ಸಮಸ್ಯೆಗಳಿರ್ತದೆ. ದನಗಳಲ್ಲಿ ಅಜೀರ್ಣ ಸಮಸ್ಯೆ ಇದ್ದಾಗ ಕ್ವಾಲಿಟಿ ಸಮಸ್ಯೆ ಕೂಡ ಬರ್ತದೆ. ಅದಕ್ಕೆ ಯಾರಾದರೂ ಇದೆಲ್ಲ ಮಾಡ್ತಾ ಇದ್ದೇವೆ ಆದರೂ ಕ್ವಾಲಿಟಿ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂದಾಗ ಅಡುಗೆ ಸೋಡಾದ ಹುಡಿನ 50 ಗ್ರಾಮ್ ಅಂತೆ 1 ವಾರದವರೆಗೆ ಕಂಟಿನ್ಯೂಸ್ ಕೊಟ್ಟಾಗ ನಿಮ್ಮದು ಕ್ವಾಲಿಟಿ ಸಮಸ್ಯೆ ದೂರ ಆಗ್ತದೆ. ಇದರಲ್ಲಿ ಏನಾದರೂ ಕೇಳೋದಿದೆಯಾ? ದನಗಳಿಗೆ ಕೊಡೋದ್ರಲ್ಲಿ ಏನಾದರೂ ಕೇಳೋದಿದೆಯಾ? ಮತ್ತೆ ಇನ್ನೊಂದು ಕೆಚ್ಚಲು ಬಾವು. ಒಂದು ದನ ಸಾಕಿದ ಮೇಲೆ ನಮ್ಮದು ಕೆಚ್ಚಲು ಬಾವು ಸಾಮಾನ್ಯವಾಗಿ ಬರ್ತಾ ಇರ್ತದೆ. ಕೆಚ್ಚಲು ಬಾವು ಬರಲಿಕ್ಕೆ ಮೇನ್ ಕಾರಣ ಒಂದು ಸೊಪ್ಪು ಅಟ್ಟಿ ಆಗಿರ್ಬೋದು, ಮತ್ತು ಸರಿಯಾಗಿ ಹಾಲು ಕರಿದೇ ಇರ್ಬೋದು. ಈ ಥರ ಎಲ್ಲ ಸಮಸ್ಯೆಗಳಿದ್ದಾಗ ನಿಮ್ಮದು ಕೆಚ್ಚಲು ಬಾವು ಬರುವಂಥ ಸಮಸ್ಯೆಗಳು ಇರ್ತವೆ. ಏನು ಮಾಡಬೇಕು ಕೆಚ್ಚಲು ಬಾವು ಬಂದಾಗ? ಏನು ಮಾಡ್ತೀರಾ ಸಾಮಾನ್ಯವಾಗಿ ನೀವು ಕೆಚ್ಚಲು ಬಾವು ಬಂದಾಗ? ಹೇಳಿ. ನಿದ್ದೆ ಬರ್ತಾ ಇರ್ಬೋದು. ನಾನೇ ಮಾತಾಡ್ತವ್ರೆ ನಿದ್ದೆ ಬರ್ತದೆ, ಹೇಳ್ಬೇಕು. ಅಲ್ಲ, ಅದು ಡಾಕ್ಟ್ರದ್ದು ಬೇರೆ. ನೀವೇನು ಮಾಡ್ತೀರಾ ಮನೆಯಲ್ಲಿ? ನೀರು ಹಿಡಿತೀರಾ, ಮತ್ತೆ ಬೇರೆ ಐಸ್ ಹಿಡಿತೀರಾ? ಸರಿ, ಬಸಳೆ ಸೊಪ್ಪು, ಮತ್ತೆ ಬೇರೆ ಇದೆಲ್ಲ ಮಾಡ್ತೀರಾ? ಸರಿ. ಮತ್ತು ಹಾಲು ಎಷ್ಟು ಗಂಟೆಗೆ ಒಂದು ಸರಿ ಕರಿತೀರಾ ಅಥವಾ ಮಾಮೂಲಿ ಟೈಮಲ್ಲೇ ಕರಿತೀರಾ ಹಾಲನ್ನ? ನನ್ನ ದನ ಕೆಚ್ಚಲು ಬಾವು ಬಂತು, ಮಾಮೂಲಿ ಟೈಮ್ಗೆ ಅಲ್ಲಿ ತಪ್ಪು ಮಾಡ್ತಿದ್ದೀರಾ. ನೀವೇನು ಮಾಡಬೇಕು, ಗಂಟೆಗೆ ಒಂದು ಸರಿ ಆ ಹಾಲನ್ನು ಕರೆದು ಚೆಲ್ಲಬೇಕು. ಯಾಕೆ ಚೆಲ್ಲಬೇಕಂದ್ರೆ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ನೀವು 2 ಟೈಮ್ ಅಂದ್ರಲ್ಲ, ಹಾಗೆ ನಾನು ಹೇಳ್ತಾ ಇದ್ದೀನಿ. ಗಂಟೆಗೆ ಒಂದು ಸಾರಿ ಹಾಲನ್ನು ಕರೆದು ಚೆಲ್ಲಬೇಕು. ಯಾಕೆ ಚೆಲ್ಲಬೇಕಂದ್ರೆ ನೀವು ಎಷ್ಟು ಹಾಲನ್ನು ಕರೆದು ಚೆಲ್ತೀರಾ ಅಷ್ಟು ಅಲ್ಲಿರೋ ಸೂಕ್ಷ್ಮ ಜೀವಿಗಳಾಗಿರ್ಬೋದು, ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಅದೆಲ್ಲನೂ ಕಡಿಮೆ ಆಗ್ತಾ ಹೋಗ್ತದೆ ಸಂಖ್ಯೆ. ಆವಾಗ ಏನಾಗ್ತದೆ, ಇನ್ಫೆಕ್ಷನ್ ಜಾಸ್ತಿ ಆಗೋದನ್ನ ನೀವು ತಡೆಗಟ್ಟಿದಂಗೆ ಆಗ್ತದೆ. ಅದಕ್ಕೆ ಕೆಚ್ಚಲು ಬಾವು ಬಂದಾಗ ಏನು ಮಾಡಬೇಕಾಗಿರೋದು, ನಿಮ್ಮ ಹಳ್ಳಿ ಮದ್ದು ಜೊತೆಗೆ ಗಂಟೆಗೆ ಒಂದು ಸರಿ ಹಾಲನ್ನು ಕರೆದು ಚೆಲ್ಲಬೇಕು. ಮನೆ ಮದ್ದುಗಳು ತುಂಬ ಇದೆ. ಒಬ್ಬೊಬ್ಬರ ಮನೆಯಲ್ಲಿ ಬೆಳ್ತಿಗೆ ಬಸಳೆ ಹಚ್ತೀರಾ, ಅದನ್ನು ಹಚ್ಬೋದು. ಜೇನುತುಪ್ಪ, ಕಾಳುಮೆಣಸು, ಅರಿಶಿನ ಹುಡಿ 3 ಪೇಸ್ಟ್ ಮಾಡಿ ಹಚ್ತೀರಾ, ಅದನ್ನು ಕೂಡ ಹಚ್ಬೋದು. ಮತ್ತು ಸ್ವಲ್ಪ ಜನ ನಿನ್ನೆ ಎಲ್ಲೂ ಕೇಳಿದೆ ನಾನು, ಮೊಸರು ಮತ್ತು ಬೆಳ್ಳುಳ್ಳಿನ ಉಂಡೆ ಮಾಡಿ ರುಬ್ಬಿಬಿಟ್ಟು ಹಚ್ತಾರಂತೆ, ಅದನ್ನು ಹಚ್ತಾರಂತೆ. ಅದು ನನಗೆ ಅಷ್ಟು ಗೊತ್ತಿಲ್ಲ. ಅದನ್ನು ಹಚ್ಚೋದಿದ್ರೆ ನಿಮ್ಮ ಪದ್ಧತಿ ಇದ್ದರೆ ಹಚ್ಬೋದು. ಇದರ ಜೊತೆಗೆ ಇನ್ನೊಂದಿದೆ ಹಳ್ಳಿ ಮದ್ದು, ಲೋಳೆ ಸರ. 200 ಗ್ರಾಮ್ ಅಷ್ಟು ಲೋಳೆ ಸರ, ಒಂದು 50 ಗ್ರಾಮ್ ಅರಿಶಿನ ಹುಡಿ, ಒಂದು 4-5 ಬೆಳ್ಳುಳ್ಳಿ ಎಸಳು, 4-5 ಎಸಳು ಬೆಳ್ಳುಳ್ಳಿ, ಒಂದು 2 ನಿಂಬೆಹಣ್ಣು, ಮತ್ತು ಒಂದು ಸ್ವಲ್ಪ ಸುಣ್ಣ, ಒಂದು 20 ಗ್ರಾಮ್ ಅಷ್ಟು ಸುಣ್ಣ. ಇದು 3-5 ಪದಾರ್ಥ ನೀವು ಮಿಕ್ಸ್ ಮಾಡಿ ಕೆಚ್ಚಲಿಗೆ ದಿನಕ್ಕೆ ಒಂದು 4-5 ಸರಿ ಹಚ್ಚಿದರೆ
ಕೆಚ್ಚಲು ಊತ ಮತ್ತು ನೋವು ಎರಡೂ ಕಮ್ಮಿ ಆಗ್ತದೆ. ಅದರ ಜೊತೆಗೆ ನೀವು ಏನು ಹಾಲು ಅರ್ಧ ಗಂಟೆ ಅಥವಾ 1 ಗಂಟೆಗೆ ಒಂದು ಹಾಲು ಸರಿ ಕರೆದಾಗ ಇನ್ಫೆಕ್ಷನ್ ಕಮ್ಮಿ ಆಗ್ತದೆ. ಮತ್ತು ಅದರ ಜೊತೆಗೆ ನೀವು ಡಾಕ್ಟ್ರುಗಳ ಜೊತೆ ಮನೆ ಮದ್ದು ಮಾಡಿದಾಗ ಆಟೋಮೆಟಿಕ್ ಸರಿ ಆಗ್ತದೆ. ಇದಾದ ಮೇಲೂ ಕೂಡ ಸರಿ ಆಗದೇ ಇದ್ದಾಗ ಹೋಮಿಯೋಪತಿ ಮದ್ದು ಮಾಡಿ ಅಂತ ಹೇಳ್ತಾರೆ. ಹೋಮಿಯೋಪತಿ ಮದ್ದು ಅದು ಇಮ್ಮಿಡಿಯೇಟಾಗಿ ಕಮ್ಮಿ ಆಗೋದಿಲ್ಲ. ಒಂದು 20-25 ದಿನದವರೆಗೆ ನೀವು ಹೋಮಿಯೋಪತಿ ಮದ್ದು ಮಾಡಿದಾಗ ನಿಮ್ದೇನು ಕೆಚ್ಚಲು ಕಲ್ಲಾಗಿರ್ತದೆ ಅಥವಾ ನೀರಾಗಿರ್ತದೆ, ಮೊಸರಾಗಿರ್ತದೆ, ಅದು ಕಂಟ್ರೋಲಿಗೆ ಬರ್ತದೆ. ಸ್ವಲ್ಪ ಇನ್ಫೆಕ್ಷನ್ ಕಮ್ಮಿ ಆಗ್ತಾ ಹೋದಂಗೆ ಅದು ಮೆದು ಆಗ್ತದೆ. ನೆಕ್ಸ್ಟ್ ಕರುವಲ್ಲಿ ಈ ಟೈಮಲ್ಲಿ ಹಾಲಾಗಲಿಲ್ಲ ಅಂದರೆ ನೆಕ್ಸ್ಟ್ ಕರುವಲ್ಲಿ ಹಾಲಾಗ್ತದೆ. ಇದೊಂದು ಹೋಮಿಯೋಪತಿ ಮದ್ದು ಮಾಡಬೇಕು. ಇನ್ನೊಂದು ಸರ್ವೇ ಸಾಮಾನ್ಯವಾಗಿ ಕರು ಹಾಕಿದ ಮೇಲೆ ಕಜವಳಿ ಬೀಳದೇ ಇರ್ಬೋದು, ಹೌದಲ್ವಾ? ಸಾಮಾನ್ಯವಾಗಿ ಕರು ಹಾಕಿದ ಮೇಲೆ ಕಜವಳಿ ಬೀಳೋದಿಲ್ಲ. ತುಂಬ ಕಂಪ್ಲೇಂಟ್ಗಳು ಉಂಟು. ಅದಕ್ಕೆ ನೀವೇನು ಮಾಡಬೇಕು, 8 ತಿಂಗಳಿಗೆ ಹಬ್ಬ ಇದ್ದಾಗ ದಿನಕ್ಕೆ 1/4 kg ಹುರುಳಿಕಾಳನ್ನು ಮೊಳಕೆ ಬರೆಸಿ ಬೇಯಿಸಿಬಿಟ್ಟು ಕಡಿದು ಕೊಟ್ಟರೆ 1 ತಿಂಗಳವರೆಗೆ, ಅಂದರೆ 8 ತಿಂಗಳು ಮುಗಿಯೋ ತನಕ, ಇವತ್ತು 8 ತಿಂಗಳಾಯಿತು, 8 ತಿಂಗಳು ಮುಗಿಯೋವರೆಗೆ ದಿನಕ್ಕೆ 1/4 kg ಅಂದರೆ ಒಂದು 10 kg ಹುರುಳಿಕಾಳು ಹೋಗ್ತದೆ 1 ತಿಂಗಳಲ್ಲಿ. ಅದು ಕೊಟ್ಟಾಗ ನಿಮ್ಮ ಕಜವಳಿ ಬೀಳೋ ಸಮಸ್ಯೆ ಆಗಿರ್ಬೋದು, ಅದು ರಪ್ಪ ಅಂತ ಬೀಳ್ತದೆ ಕರು ಹಾಕಿದ ಮೇಲೆ ಒಂದು. ಮತ್ತು ಹಾಲಿನ ಇಳುವರಿ ಚೆನ್ನಾಗಾಗ್ತದೆ. ಮತ್ತು ಕರು ಹಾಕಿದ ಮೇಲೆ ದನಗಳು ಬೇಗ ಹೀಟಿಗೆ ಬರ್ತದೆ. ಒಂದು 5 ತಿಂಗಳು 6 ತಿಂಗಳಾದರೂ ಹೀಟಿಗೆ ಬರೋದಿಲ್ಲ, ಹೌದಲ್ವಾ? ಹೀಟಿಗೆ ಬೇಗ ಬಂದುಬಿಟ್ಟು ಬೇಗ ಜೋಡಿಗೆ ನಿಲ್ತದೆ. ಇವು 3 ಸಮಸ್ಯೆಗಳನ್ನ ನೀವು ಈ ಹುರುಳಿಕಾಳನ್ನು ಕೊಟ್ಟಾಗ ನೀವು 3 ಸಮಸ್ಯೆಗಳನ್ನ ಆದಷ್ಟು ಕಡಿಮೆ ಮಾಡ್ಬೋದು. ಒಂದು ವೇಳೆ ಕರು ಹಾಕ್ತು, ನನ್ನ ದನ ಇವತ್ತು ಬೆಳಗ್ಗೆ ಹಾಕಿದೆ, ಎಷ್ಟು ಗಂಟೆವರೆಗೆ ಕಾಯ್ತೀರಾ? ಕಜವಳಿ ಬೀಳಲಿಕ್ಕೆ ಎಷ್ಟು ಟೈಮ್ ಬೇಕು? ಅಷ್ಟರಲ್ಲಿ ಬೀಳಲಿಲ್ಲ, ಸಂಜೆವರೆಗೂ ಬೀಳಲಿಲ್ಲ, ಹೌದಲ್ವಾ? ಒಂದೊಂದು ಸರಿ ಬೀಳೋದೇ ಇಲ್ಲ. 24 ಗಂಟೆ ಟೈಮ್ ಇರ್ತದೆ ಕಜವಳಿ ಬೀಳಲಿಕ್ಕೆ. 24 ಗಂಟೆವರೆಗೆ ಯಾವುದೇ ರೀತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅದಕ್ಕಿಂತ ಮುಂಚೆ ನೀವು ಮನೆ ಮದ್ದುಗಳನ್ನ ಮಾಡಬೇಕಾಗಿರೋದು ಏನಂದರೆ ಮೂಲಂಗಿ, ಬಿಳಿ ಮೂಲಂಗಿ. ಒಂದು ಮೂಲಂಗಿನ ಕರು ಹಾಕಿದ ಮೇಲೆ 2 ಗಂಟೆ ಒಳಗಡೆ ಯಾವಾಗಾದರೂ ಒಂದು ಮೂಲಂಗಿನ ತಿನ್ನಿಸಿದ್ರೆ ಸಾಕು. 2 ಗಂಟೆ ಒಳಗಡೆ ಆವಾಗ ಕಜವಳಿ ಬೀಳಲಿಲ್ಲ ಅಂದಮೇಲೆ ಆಮೇಲೆ 1 ಅಥವಾ 1.5 kg ಬೆಂಡೆಕಾಯಿನ ತಿನ್ನಿಸಿದ್ರೆ ಸಾಕು. ಆಮೇಲೆ 24 ಗಂಟೆವರೆಗೆ ನೀವೇನು ಮಾಡಬೇಕಾದ್ರೂ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ 100ರಲ್ಲಿ 90ರಷ್ಟು ದನಗಳಿಗೆ ಕಜವಳಿ ಇದು ಕೊಟ್ಟಾಗ ಬಿದ್ದೇ ಬೀಳ್ತದೆ. ಒಂದು ವೇಳೆ ಬೀಳಿದ್ದಾಗ 24 ಗಂಟೆ ಆದ ಮೇಲೆ ಡಾಕ್ಟ್ರಿಗೆ ಫೋನ್ ಮಾಡಿ ಎಳೆದು ತೆಗಿಸಿ. ಯಾಕಂದರೆ ಅದಕ್ಕಿಂತ ಮುಂಚೆ ತೆಗಿಸಿದಾಗ ಏನಾಗ್ತದೆ, ನಾವು ಎಳೆದು ತೆಗೆಯೋದ್ರಿಂದ ಒಳಗಡೆ ಡ್ಯಾಮೇಜ್ ಆಗ್ತದೆ ಒಂದು. ಮತ್ತು ಒಂದೊಂದು ಸರಿ ಬ್ಲಡ್ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕರು ಹಾಕಿದ ಮೇಲೆ ಬೇಗ ಬರೋದಿಲ್ಲ, ಇನ್ಫೆಕ್ಷನ್ ಆಗಿಬಿಟ್ಟು ಜೋಡಿ ಸಮಸ್ಯೆಗಳು, ಇದೆಲ್ಲ ಸಮಸ್ಯೆಗಳು ಬರೋದ್ರಿಂದ ಆದಷ್ಟು ಮನೆ ಮದ್ದು ನಾನು ಹೇಳಿದ್ನಲ್ಲ, ಕರು ಹಾಕಿದ ಮೇಲೆ 2 ಗಂಟೆ ಒಳಗಡೆ ಒಂದು ಮೂಲಂಗಿನ ತಿನ್ನಿಸಿ, ಅದಾದ ಮೇಲೆ 2 ಗಂಟೆ ಆದಮೇಲೆ ಬೀಳಲಿಲ್ಲ ಅಂದಾಗ 1 ಅಥವಾ 1.5 kg ಬೆಂಡೆಕಾಯಿನ ತಿನ್ನಿಸಿ 24 ಗಂಟೆವರೆಗೆ ಕಾಯಿರಿ. ಅದಾದಮೇಲೆ ಬೀಳದಿದ್ದಾಗ ಎಳೆದು ತೆಗಿಸ್ಬೇಕು. ಮತ್ತು ಇನ್ನೊಂದು ಪೌಡರ್ಗಳು ಸಿಗ್ತದೆ, ಮಾತ್ರೆಗಳು ಸಿಗ್ತದೆ, ಅದನ್ನು ಕೂಡ ಹಾಕೊಳ್ಬೋದು. ಇದು 2 ವಿಷಯ ಬಗ್ಗೆ ನಾನು ಯಾಕಂದರೆ ಸರ್ವೇ ಸಾಮಾನ್ಯವಾಗಿ ಬರೋ ವಿಷಯಗಳ ಬಗ್ಗೆ ನಾನು ಮಾತಾಡಿದೆ. ಇನ್ನೊಂದು ಸ್ಟಾರ್ಟ್ ಆಗಿದೆ ಲಂಪಿ ಸ್ಕಿನ್ ಅಂತ. ಅದು ಇನ್ನೂ ನಮ್ಮ ಏರಿಯಾದಲ್ಲಿ ಎಲ್ಲೂ ಇಲ್ಲ, ಸ್ವಲ್ಪ ಸುತ್ತಮುತ್ತ ಏರಿಯಾಗಳಲ್ಲಿದೆ. ಆದಷ್ಟು ಬೈ ಹುಲ್ಲನ್ನು ತರುವಾಗ ಸ್ವಲ್ಪ ಹುಷಾರಾಗಿ ತರಿಸಿ. ಬೇರೆ ಕಡೆಯಿಂದ ದನಗಳನ್ನ ಖರೀದಿ ಮಾಡಬೇಡಿ, ಆಚೆ ಘಟ್ಟದ ಸೈಡಿಂದ. ಇದೆಲ್ಲ ಸ್ವಲ್ಪ, ಯಾಕಂದರೆ ಇವಾಗ ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇದೆ. ಆದಷ್ಟು ದನಗಳನ್ನ ಬೇರೆ ಕಡೆಯಿಂದ ತರೋದನ್ನ ನಿಲ್ಲಿಸಬೇಕು ಸ್ವಲ್ಪ ದಿನದವರೆಗೆ. ಇದರಲ್ಲಿ ಏನಾದರೂ ಕೇಳೋದಿದೆಯಾ? ಲಂಪಿ ಸ್ಕಿನ್ ಅಂತ ಬರ್ತದೆ. ಲಂಪಿ ಸ್ಕಿನ್ ಅಂದರೆ ಮೈ ಮೇಲೆ ಬೊಕ್ಕೆ ಬೀಳೋದಾಗಿರ್ಬೋದು, ಕಾಲು ಊತ ಬರೋದಾಗಿರ್ಬೋದು, ಎದೆ ಭಾಗದಲ್ಲಿ ಊತ ಬರ್ತದೆ ನೀರು ತುಂಬಿಕೊಂಡ ಹಾಗೆ, ಮತ್ತು ಜ್ವರ ಬರ್ತದೆ, ಜೊಲು ಸುರಿಸ್ತದೆ. ಇದು ಲಂಪಿ ಸ್ಕಿನ್ ಅಂತ ನಿಮ್ಮ ನ್ಯೂಸ್ ಪೇಪರಲ್ಲೆಲ್ಲ ನೋಡಿರ್ಬೋದು, ಬರ್ತಾ ಇರ್ಬೋದು, ಇನ್ನೂ ಬರ್ತದೆ. ಕಳೆದ ವರ್ಷದಲ್ಲಿ ಬಂದಿತ್ತು ನೋಡಿ, ದಪ್ಪ. ಅದು ಅಂದರೆ ಬೇರೆ ಕಡೆ ಸ್ಟಾರ್ಟ್ ಆಗಿದೆ, ನಮ್ಮ ಏರಿಯಾದಲ್ಲಿ ಬರಲಿಲ್ಲ ಅಂದರೆ ಒಳ್ಳೆಯದೇ, ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಅದು ಸೊಳ್ಳೆ ಆಗಿರ್ಬೋದು. ಬಾರದೇ ಇರೋದಂದರೆ LST ಕೇರ್ ಅಂತ ಬರ್ತದೆ. ಅಂದರೆ ದನದ ಸ್ವಲ್ಪ ಈ ಇಮ್ಯುನಿಟಿ, ನಮಗೆ ಹೇಗೆ ಕೊರೋನಾ ಬರೋಕ್ಕಿಂತ ಮುಂಚೆ ಕಷಾಯ ಎಲ್ಲ ಹೇಗೆ ಮಾಡಿ ಕುಡಿತಿದ್ದೀವಿ, ಹಾಗೆ LST ಕೇರ್ ಅಂತ ಒಂದು ಲಿಕ್ವಿಡ್ ಬರ್ತದೆ. ಅದು ಕೊಟ್ಟರೆ ಸ್ವಲ್ಪ ಇಮ್ಯುನಿಟಿ ಚೆನ್ನಾಗಾಗ್ತದೆ ದನಗಳಿಗೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋದ್ರಿಂದ ಬರೋದಿಲ್ಲ ಅಂತ ಹೇಳ್ತೇವೆ. ಬಟ್ ಒಂದೊಂದು ಸರಿ ಏನಾಗ್ತದೆ, ತುಂಬ ಕಡೆ ಸ್ಪ್ರೆಡ್ ಆದಾಗ, ವೈರಸ್ಸು ಜಾಸ್ತಿ ಸ್ಟ್ರಾಂಗ್ ಇದ್ದಾಗ ಅದು ಸ್ಪ್ರೆಡ್ ಆಗ್ತದೆ. ಆವಾಗ ನೀವು ಮನೆ ಮದ್ದುಗಳಾಗಿರ್ಬೋದು, ನಮಗೆ ಡಾಕ್ಟ್ರುಗಳಿಗೆ ಇನ್ನೂ ಬಂದಿಲ್ಲ, ನಾನು ನಿಮ್ಮ ಇದಕ್ಕೆ ಹೇಳಿದೆ ಅಷ್ಟೇ. ಸದ್ಯಕ್ಕೇನು ಬರೋದಿಲ್ಲ, ಆಲ್ಮೋಸ್ಟ್ ಬರೋದಿಲ್ಲ. ಬಂದಾಗ ನಮ್ಮ ಗಮನಕ್ಕೆ ತನ್ನಿ. ಅದೇ ನಾನು ಇದನ್ನೇ ಹೇಳ್ತೀನಿ, ಸಮಸ್ಯೆ ಮೇಜಾರಿಟಿ ಬರೋದು ಕ್ಯಾಲ್ಸಿಯಂ ಹುಡಿ ಸರಿಯಾಗಿ ಕೊಡೋದಿಲ್ಲ, ಮತ್ತು ಗಬ್ಬ ಇದ್ದಾಗ ಸರಿಯಾಗಿ ಹಿಂಡಿ ಕೊಡೋದಿಲ್ಲ, ಕ್ಯಾಲ್ಸಿಯಂ ಪೌಡ್ರ್ ಕೊಡೋದಿಲ್ಲ. ಇವೆಲ್ಲ ಸಮಸ್ಯೆಗಳು ಅದರಲ್ಲೇ ಬರೋದು.
ಹಾಂ ಹೌದು ಅದು ದಪ್ಪ ಬರ್ತದೆ, ಅದು ಕಮ್ಮಿ ಆಗ್ತದೆ. ಹಾಂ, ಈ ವರ್ಷ ಕಳೆದ ವರ್ಷ ಬಂದಿರೋ ನೆನಪಿಲ್ಲ ನನಗೆ. ಗೆಡ್ಡೆ ಕೆಡು ಅದೇನಾಗ್ತದೆ, ಕೆಡು ಸಣ್ಣ ಸಣ್ಣ ಇರ್ತದೆ, ಅದಕ್ಕೆ ಹೋಮಿಯೋಪತಿ ಮದ್ದು ಮಾಡಿದರೆ ಕಮ್ಮಿ ಆಗ್ತದೆ. ಹೋಮಿಯೋಪತಿ ಬೆಳ್ತಂಗಡಿಯಲ್ಲಿ ಅದು ವೈರಸ್ ಅನ್ನು ಕ್ಯಾನ್ಸರ್ ಗೆಡ್ಡೆ ಸಣ್ಣ ಸಣ್ಣ ಇರ್ತದೆ, ಅದು ಬರ್ತದೆ. ಈಗ ಮನುಷ್ಯರಲ್ಲಿ ಕೂಡ ಸಣ್ಣ ಸಣ್ಣದು ಈ ಕುತ್ತಿಗೆ ಹತ್ರ ಎಲ್ಲ ಇರ್ತದೆ, ಅದು ನಾರ್ಮಲ್, ಅದು ಒಂದು ವೈರಸ್ಸು. ಅದು ಸ್ವಲ್ಪ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋದಂಗೆ ನಮಗೆ ತೋರಿಸ್ತದೆ ಅಷ್ಟೇ. ನೀವು ಹೋಮಿಯೋಪತಿ ಮದ್ದು ಮಾಡಿದರೆ ಸರಿ ಆಗ್ತದೆ. ಸರಿ, ಈ ಸಭೆಗೆ ಕರೆದು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ಕಲ್ಮಂಜ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಆಡಳಿತ ಮಂಡಳಿಯವರಿಗೆ, ಸಿಬ್ಬಂದಿ ವರ್ಗದವರಿಗೆ ಹಾಗೂ ಎಲ್ಲ ಸದಸ್ಯರಿಗೆ ನನ್ನ ಧನ್ಯವಾದವನ್ನು ತಿಳಿಸ್ತಾ ನನ್ನ ಎರಡನೇ ಮಾತನ್ನು ಮುಗಿಸ್ತೇನೆ. ನಮ್ಮ ಈ ವಾರ್ಷಿಕ ಸಾಮಾನ್ಯ ಸಭೆಗೆ ಆಗಮಿಸಿ ಅತಿಥಿಯಾಗಿ ಆಗಮಿಸಿದಂಥ ಡಾಕ್ಟರ್ ಎಲ್ಲರಿಗೂ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.